ದೇವರು ಹೇಳ್ತಾರೆ, ತಾನು ಕಂಡಿರುವಂತ ಸಹೋದರನನ್ನ ಪ್ರೀತಿಸದವನು ತಾನು ಕಾಣದೇ ಇರುವಂತ ದೇವರನ್ನ ಹೇಗೆ ಪ್ರೀತಿಸುತ್ತಾನೆ? ತಾನು ಕಂಡಿರುವಂತ ಗಂಡನನ್ನ ಪ್ರೀತಿಸಿದವಳು ದೇವರನ್ನ ಹೇಗೆ ಪ್ರೀತಿಸುತ್ತಾಳೆ? ತಾನು ಕಾಣುವಂತ ಹೆಂಡತಿಯನ್ನ ಪ್ರೀತಿಸದೇ ಇರುವವನು ದೇವರನ್ನು ಹೇಗೆ ಪ್ರೀತಿಸುತ್ತಾನೆ? ನೀ ಲೋಕದ ಮನುಷ್ಯನಲ್ಲಿ ಒಬ್ಬನಾಗಿ ಇರುವುದಕ್ಕಾಗಿ ಅಲ್ಲ, ನೀ ನನ್ನಂದೇ ಇರುವುದಕ್ಕಾಗಿ ಕರೆಯಲ್ಪಟ್ಟವಳು. ನಾನು ತನ್ನ ಮಕ್ಕಳನ್ನ ಪ್ರೀತಿಸದೇ ಇರುವವರು ದೇವರನ್ನ ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ತನ್ನ ಸ್ವಂತ ತಂದೆ ತಾಯಿಯನ್ನ ಪ್ರೀತಿಸದೇ ಇರುವವರು ದೇವರನ್ನ ಹೇಗೆ ಪ್ರೀತಿಸೋದಿಗೆ ಸಾಧ್ಯ? ಜೀವನವೇ ಸುಳ್ಳು ಅಂತಾರೆ ದೇವರು. ಮಾಡಿದಂತ ಕೃತ್ಯಗಳನ್ನ ನೀನ್ ಮಾಡುವುದಕ್ಕೂ ಇದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನ ನೀನ್ ಮಾಡುವುದಕ್ಕೆ ನೀನು ಆರಿಸಲ್ಪಟ್ಟವನು ಪೇತ್ರ. 7 ಸತ್ಯ ಅಂತ ಕೇಳ್ತಾ ಇದೆಯಲ್ಲ, ನಾನು ಹೇಳ್ತೀನಿ ಅನ್ಕೌಂಟಬಲ್ 770 ಸತಿ ನೀನು ಶ್ರಮಿಸುತ್ತಾನೆ ಇರಬೇಕು. ಕಾರಣ ನೀನು ಲೋಕದಲ್ಲಿ ಒಬ್ಬನಲ್ಲ, ನೀನು ನನ್ನ ಹಾಗೆ. ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಒಳ್ಳೆ ತಂದೆ. ಆಮೆನ್. ಹಲ್ಲೆಲೂಯ. ಕರ್ತನು ಈ ದಿನದಲ್ಲಿ ಸಭೆಯೊಂದಿಗೆ, ಸೇವಕರೊಂದಿಗೆ, ಶಿಷ್ಯರೊಂದಿಗೆ ಮಾತನಾಡುವುದಿಗೆ ಬಯಸುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಳವಾದ ಸತ್ಯ ನಮಗೆ ಅವಶ್ಯ. ಆದರೆ ಆಳವಾದ ಸತ್ಯಕ್ಕೆ ಅಸ್ಥಿವಾರಗಳು ನಮ್ಮ ಜೀವಿತದಲ್ಲಿ ಕಾಣಲ್ಪಡುವುದು ಅವಶ್ಯ. ಹಲ್ಲೆಲೂಯ. ಆಳವಾದ ಕಾರ್ಯಗಳಿಗೆ ನಾನು ಹೋಗಬೇಕಂದ್ರೆ ಅವಶ್ಯವಾದ ಅಸ್ಥಿಭಾರಗಳುಳ್ಳದಂಥ ಕಾರ್ಯದಲ್ಲಿ ನಾನು ಮನಸ್ಸಿಡಬೇಕಾಗಿರುವುದು ಅವಶ್ಯ. ಇಲ್ಲದಿದ್ದರೆ ನಾನು ಆಳವಾಗಿ ಅನೇಕ ಕಾರ್ಯಗಳನ್ನು ತಿಳಿದುಕೊಂಡ್ರೂ ಕೂಡ ಸತ್ಯವೇದ ಹೇಳುತ್ತದೆ, ಮನುಷ್ಯನು ಎಲ್ಲವನ್ನು ಕೂಡ ಆದಾಯ ಪಡಿಸಿಕೊಂಡು ಅವನ ಪ್ರಾಣವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೆ ಏನು ಲಾಭ? ಅದೇ ಸತ್ಯವೇದ ನಮಗೆ ಹೇಳುತ್ತದೆ, ನೀನು ದೇವರಿಗೋಸ್ಕರ ಎಲ್ಲವನ್ನು ಕೂಡ ಮಾಡಿದ ನಂತರ ನಿಮ್ಮ ಆತ್ಮಗಳನ್ನು ನೀವು ನಷ್ಟಪಡಿಸುವುದಾದರೆ ಏನು ಲಾಭ? ಹಂಗಂದ್ರೆ ಏನು? ಎಲ್ಲ ಸೇವೆ ಮಾಡಿ ಪರಲೋಕವನ್ನು ಕಳ್ಕೊಂಡ್ರೆ ಏನು ಲಾಭ? ಎಲ್ಲ ವರಗಳನ್ನು ಹೊಂದಿ ಪರಲೋಕವನ್ನು ಕಳ್ಕೊಂಡ್ರೆ ಏನು ಲಾಭ? ಹಲ್ಲೆಲೂಯ. ಅದಕ್ಕೆ ಅಸ್ಥಿಭಾರವಾದ ಅವಶ್ಯವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ ಅನೇಕ ಸಂದರ್ಭದಲ್ಲಿ ನಮಗೆ ಕಷ್ಟವಾಗಿದ್ದರೂ ಕರ್ತನು ಅದನ್ನು ಇಷ್ಟವಾಗಿ ಮಾಡಂತಾನೆ. ಹಲ್ಲೆಲೂಯ. ಏನಿಗೆ? ನೀನು ಆಶೀರ್ವಾದವಾಗಿರಬೇಕು. ಹಲ್ಲೆಲೂಯ. ನಿನ್ನ ಆಶೀರ್ವಾದವನ್ನ ಸೈತಾನು ಯಾವುದೇ ರೂಪದಲ್ಲಿ ಅಡ್ಡಿಪಡಿಸಬಾರದು. ನೀನು ಅವನ ಸಕಲ ಕೆಲಸವನ್ನ ಅಳಿಸುವಿಯ ಹೊರತು ಅವನು ನಿನಗೆ ಯಾವ ಕೇಡು ಮಾಡುವುದಿಲ್ಲ. ಸತ್ಯ. ಆದರೆ ಎಲ್ಲಿ ತನಕ ಅದು ನಡೆಯುತ್ತದೆ? ದೇವ ಸಭೆ, ದೇವರ ಮಕ್ಕಳು, ದೇವರ ಸೇವಕರು ದೇವರ ಆಜ್ಞೆಯಲ್ಲಿ ನಾವು ನಿಂತುಕೊಳ್ಳುವ ತನಕ ಶತ್ರುವಿಗೆ ಸೋಲು, ನಮಗೆ ಜಯ. ಯಾವಾಗ ಸಭೆಯೋ ದೇವರ ಮಕ್ಕಳು ದೇವರ ಆಜ್ಞೆಯನ್ನು ಬಿಟ್ಟು ನಾವು ಸ್ವಲ್ಪ ಅಲಹಾಡುತ್ತೇವೋ ಆವಾಗ ದೇವ ಮಕ್ಕಳಿಗೆ ಸೋಲು ಬಂದು ಬಿಡುತ್ತದೆ. ಹಲ್ಲೆಲೂಯ. ಆದ ಕಾರಣ ಕರ್ತನು ಹೇಳುವಂತ ಅಸ್ಥಿಭಾರದ ಮಾತುಗಳನ್ನು ನಾವು ಹೇಳುವಾಗ ತೆರೆದ ಮನಸ್ಸಿಂದ ಕೇಳೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾರನ್ನು ಕೂಡ
ಯಾವುದೇ ಆಲೋಚನೆಗಳು ಕೂಡ ಮಾಡಿಕೊಳ್ಳದ ಹಾಗೆ ನಿಮಗೆ ಕಷ್ಟವಾಗಿ ಇರುವಂತ ಕೆಲವೊಂದು ಕಾರ್ಯಗಳನ್ನ ದೇವರು ಅದನ್ನ ಬಿಟ್ಟುಬಿಡು ಅಂತ ಹೇಳುವಾಗ ಕರ್ತನಕ್ಕೋಸ್ಕರ ಅದನ್ನ ಬಿಟ್ಟು ಕೊಡುವುದಿಗೆ ನಾವು ಏನ್ ಮಾಡೋಣ, ಸಿದ್ಧರಾಗಿರೋಣ. ಗಮನಿಸೋಣ, ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ 26ನೇ ವಾಕ್ಯವನ್ನ ಓದಮ್ಮ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ನಿಮಗೆ ಕ್ಷಮಿಸಿ ಬಿಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕ್ಷಮಿಸು ಅಂತ ಹೇಳುವಾಗಲೇ ಅವರು ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ನಮ್ಮ ಕೋಪಗಳು ನ್ಯಾಯವಾದದು ಅಂತ ಅರ್ಥ, ನಮ್ಮ ಸಿಟ್ಟುಗಳು ನ್ಯಾಯವಾದದು ಅಂತ ಅರ್ಥ. ಸೊ ಅವರು ನಿನ್ನನ್ನು ಕೆಣಕಿದು ನ್ಯಾಯವಾಗಿದ್ರು ಮೀನ್ಸ್ ಅವರು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದದು ಕರೆನೆ, ತಪ್ಪು ಮಾಡಿದ್ದಾರೆ. ಆದರೂ ಅವರಿಗೆ ನೀನೇನ್ ಮಾಡು, ಕ್ಷಮಿಸಬೇಡ. ಆ ರೀತಿಯಾಗಿ ನೀನು ಕ್ಷಮಿಸುವಾಗ ಪರಲೋಕದಲ್ಲಿ ಇರುವಂತ ನಿನ್ನ ತಂದೆ ಸಹ ನಿನ್ನ ತಪ್ಪುಗಳನ್ನ ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಹಲ್ಲೆಲೂಯಾ. ಈಗ ದೇವರಿಂದ ಕ್ಷಮ ಹೊಂದಿಕೊಳ್ಳಬೇಕು ಅನ್ನುವಂಥವರು ನಾವು ಕೂಡ ಕ್ಷಮಿಸುವಂತ ಭಾವಗಳು ಉಳ್ಳವರಾಗಿ ಇರಬೇಕಂತ ದೇವರು ಬಯಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇದನ್ನೇ ಕುಟುಂಬಗಳಲ್ಲಿ ಗಂಡ ಯಾವಾಗಲೂ ಹೆಂಡತಿ ಮೇಲೆ ತಪ್ಪು ಹುಡುಕುತ್ತಾ ಇದ್ರೆ ಹೆಂಡತಿ ಸೋತೋಗ್ಬಿಡ್ತಾಳೆ. ಹೆಂಡತಿ ಯಾವಾಗಲೂ ಗಂಡನ ಮೇಲೆ ತಪ್ಪು ಹುಡುಕ್ತಾ ಇದ್ರೆ ಗಂಡ ಸೋತೋಗ್ಬಿಡ್ತಾನೆ. ತಂದೆ ತಾಯಿ ಮಕ್ಕಳ ಮೇಲೆ ಯಾವಾಗಲೂ ತಪ್ಪು ಹೊರಿಸ್ತಾ ಇದ್ರೆ ಮಕ್ಕಳು ಸೋತೋಗ್ಬಿಡ್ತಾರೆ. ಮಕ್ಕಳು ಯಾವಾಗಲೂ ತಂದೆ ತಾಯಿ ಮೇಲೆ ತಪ್ಪು ಹೊರಿಸ್ತಾ ಇದ್ರೆ ತಂದೆ ತಾಯಿ ಇವರನ್ನ ಎತ್ತಿದಕ್ಕೆ ಏನಾದ್ರೂ ಒಂದು ಕಳ್ಳನ ಎತ್ತಿದ್ರೆ ಸಾಕಾಯ್ತಪ್ಪ ಅಂತ, ಇವರನ್ನ ಎತ್ತಿ ಸಾಕಿದಕ್ಕೆ ಇದನ್ನು ಬೇಕು ಇನ್ನೂ ಬೇಕು ನನಗೆ ಅಂತ ತಂದೆ ತಾಯಿಗಳು ಸೋತೋಗ್ಬಿಡ್ತಾರೆ. ಹಾಗೆಯೇ ನಿಮ್ಮ ಸಹೋದರರಲ್ಲಿ ನಿಮ್ಮ ಸಹೋದರಿಗಳಲ್ಲಿ ನಿಮಗೆ ವಿರುದ್ಧವಾಗಿ ತಪ್ಪು ಮಾಡುವವರು ಉಂಟು. ಆ ತಪ್ಪುಗಳನ್ನ ನೀನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಅದನ್ನ ತಿಳಿಸ್ತಾನೆ. ಇವರ ಮೇಲೆ ನಿನಗೆ ಕಗಿ ಇದೆ, ಇದನ್ನ ತೆಗೆದ್ಬಿಡು. ಇವರು ನಿನಗೆ ವಿರುದ್ಧವಾಗಿ ಮಾತಾಡಿದ ಉಂಟು, ಇವರು ನಿನಗೆ ವಿರುದ್ಧವಾಗಿ ಕಾರ್ಯಗಳನ್ನು ನಡೆಸಿದು ಉಂಟು. ಆದರೆ ಅವರ ದ್ರೋಹಗಳನ್ನ ನೀನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದು ಬೇಡ. ಅವರ ದ್ರೋಹಗಳನ್ನು ನೀನೇನ್ ಮಾಡು, ಕ್ಷಮಿಸಿ ಬಿಡು. ಹಾಗಂದ್ರೆ ತಪ್ಪು ಮಾಡದೇ ಇರುವಂತ ವ್ಯಕ್ತಿಗಳು ಯಾರು ಇರುವುದಿಲ್ಲ. ನಾವೆಲ್ಲರೂ ಮನುಷ್ಯರ್ದಾನೆ, ನಾವು ಯಾರು ದೇವದೂತರುಗಳಲ್ಲ. ದೇವರ ಭೂಮಿಯಲ್ಲಿ ನಮ್ಮನ್ನ ದೇವದೂತರುಗಳಾಗಿ ಸೃಷ್ಟಿ ಮಾಡಿದಾರ? ಇಲ್ಲ. ದೇವದೂತರುಗಳು ಪರಲೋಕದಲ್ಲಿ ಇಳಿಬಿಡದೆ ದೇವರನ್ನ ಆರಾಧಿಸುವಂತ ಕಾರಣ ಆತನ ಪರಿಶುದ್ಧನನ್ನು ಆರಾಧಿಸಿ ಅವರು ಯಾವಾಗಲೂ ಪರಿಶುದ್ಧರಾಗಿ ಇದ್ದಾರೆ. ಆದರೆ ನಾವು ಭೂಮಿ ಮೇಲೆ ದನ ಇದ್ದೇವೆ, ನಾವು ಕೊರತೆ ಉಳ್ಳವರುಗಳೇ. ಕೊರತೆ ನಮ್ಮಲ್ಲಿ ಬಂದೇ ಬರುತ್ತದೆ. ಆದ ಕಾರಣ ನಾವು ಒಬ್ಬರನ್ನ ಕ್ಷಮಿಸದಿದ್ದರೆ ನಮ್ಮ ಕೊರತೆಗಳನ್ನ ದೇವರು ಏನ್ ಮಾಡೋದಿಲ್ಲ ಅಂತೆ, ಕ್ಷಮಿಸೋದಿಲ್ಲ ಅಂತ. ಒಂದು ಪಾಸ್ಟರ್ ಮಾತ್ರ ಒಂದು ತಾಯಿ ಬಂದು ಹೇಳಿದ್ರಂದ, ಅಮ್ಮ ನನಗೆ 72 ವಯಸ್ಸು, ನನ್ನ ಗಂಡನಿಗೆ 75 ವಯಸ್ಸು, ಆದರೆ ನಾನು ನನ್ನ ಗಂಡನು ಮಾತಾಡಿ 16 ವರ್ಷ ಆಯಿತು. ಎಷ್ಟು ವಯಸ್ಸಾಯ್ತಂತೆ? ಗಂಡ ಹೆಂಡತಿ ಮಾತಾಡಿ 16 ವರ್ಷ ಆಯ್ತಂತೆ. ಆದರೆ ಇಬ್ಬರು ಒಂದೇ ಕಾರಲ್ಲಿ ಚರ್ಚಿಗೆ ಹೋಗ್ತಾರೆ. ಇಬ್ಬರು ಹೋಗಿ ಚರ್ಚಲ್ಲಿ ಹೋಗಿ ಕಮ್ಯುನಿಯನ್ ಕರ್ತನ ಬಂದಿಯಲ್ಲಿ ಪಾಲುಕಾರಿಕೆ ಹೊಂದುತ್ತಾರೆ. ಅವರ ಗಂಡ ಯಾರ್ಯಾರ ಹತ್ರನೂ ಮಾತಾಡ್ತಾರೆ, ಆದರೆ ಹೆಂಡತಿ ಹತ್ರ ಮಾತಾಡುವುದಿಲ್ಲ. ಯಾಕಮ್ಮ ಇಂಥ ಒಂದು ವಿರೋಧ ಅಂತ ಕೇಳಿದಕ್ಕೆ, ನನ್ನ ಮಕ್ಕಳಿಗೆಲ್ಲ ಮದುವೆ ಆಗಿತ್ತು,
ಒಂದು ಶುಭ ಕಾರ್ಯದಲ್ಲಿ ನಡೀತಾ ಇದ್ದಾಗ ನಾನು ನನ್ನ ಗಂಡನನ್ನ ಅವಶ್ಯ ಇಲ್ಲದೆ ಜಾಸ್ತಿ ಮಾತಾಡ್ಬಿಟ್ಟೆ. ನನ್ನ ಮೇಲೆ ತಪ್ಪು, ನಾನೇ ಅವರನ್ನ ಜಾಸ್ತಿ ಮಾತಾಡ್ಬಿಟ್ಟೆ. ಆದರೆ ನಾನು ಮಾತಾಡಿ ತಪ್ಪ ಅಂತ ನನಗೆ ಪಕ್ಷಾತಾಪ ಹುಟ್ಟಿತ್ತು. ನಾನು ಹೋಗಿ ಅವರ ಹತ್ರ ಕ್ಷಮ ಕೇಳಿದೆ. ಆದರೆ ಅವರು ನನ್ನನ್ನು ಕ್ಷಮಿಸೋದಕ್ಕೆ ರೆಡಿಯೇ ಇಲ್ಲ. ಅದಕ್ಕೆ ಕರ್ತನು ಇಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯ 21ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷ ಮಾಡಿದರೆ ಅವನು ಸುಳ್ಳುಕಾರನಾಗಿದ್ದಾನೆ. ಯಾರೇ? ನಾನು ದೇವರ ಆರಾಧಕನು, ನಾನು ದೇವರ ಸೇವಕನು, ನಾನು ದೇವರನ್ನ ಪ್ರೀತಿಸುವಂತ ವ್ಯಕ್ತಿ ಎಂಬುದಾಗಿ ಹೇಳಿಕೊಳ್ಳುವವರು ತನ್ನ ಸ್ವಂತ ಸಹೋದರನನ್ನ ದ್ವೇಷ ಮಾಡಿದರೆ ಸತ್ಯವೇದ ಹೇಳುತ್ತದೆ ಅವರು ಯಾರು? ಸುಳ್ಳುಕಾರರಾಗಿ ಇರುತ್ತಾರೆ. ದೇವರು ಹೇಳ್ತಾರೆ, ತಾನು ಕಂಡಿರುವಂತ ಸಹೋದರನನ್ನ ಪ್ರೀತಿಸದವನು ತಾನು ಕಾಣದೇ ಇರುವಂತ ದೇವರನ್ನ ಹೇಗೆ ಪ್ರೀತಿಸುತ್ತಾನೆ? ತಾನು ಕಂಡಿರುವಂತ ಗಂಡನನ್ನ ಪ್ರೀತಿಸಿದವಳು ದೇವರನ್ನ ಹೇಗೆ ಪ್ರೀತಿಸುತ್ತಾಳೆ? ತಾನು ಕಾಣುವಂತ ಹೆಂಡತಿಯನ್ನ ಪ್ರೀತಿಸದೇ ಇರುವವನು ದೇವರನ್ನು ಹೇಗೆ ಪ್ರೀತಿಸುತ್ತಾನೆ? ತನ್ನ ಮಕ್ಕಳನ್ನ ಪ್ರೀತಿಸದೇ ಇರುವವರು ದೇವರನ್ನ ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ತನ್ನ ಸ್ವಂತ ತಂದೆ ತಾಯಿಯನ್ನ ಪ್ರೀತಿಸದೇ ಇರುವವರು ದೇವರನ್ನ ಹೇಗೆ ಪ್ರೀತಿಸೋದಿಗೆ ಸಾಧ್ಯ? ಜೀವನವೇ ಸುಳ್ಳು ಅಂತಾರೆ ದೇವರು. ನೀವು ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳಿ ದೇವರಿಗಾಗಿ ಮಾಡುವುದು ಎಲ್ಲವೂ ವ್ಯರ್ಥ. ಯಾಕಂದ್ರೆ ನಿಮ್ಮ ಮುಂದೆ ಕಾಣುವಂತ ನಿನ್ನ ಗಂಡನನ್ನ, ಹೆಂಡತಿಯನ್ನ, ಸಹೋದರನ, ಸಹೋದರಿಯನ್ನ ಪ್ರೀತಿಸದೆ ನೀನು ಕಾಣದೇ ಇರುವಂತ ದೇವರನ್ನ ಪ್ರೀತಿಸುವುದು ಹೇಗೆ? ಪ್ರೀತಿಸಲಾರನು, ಅವನು ಪ್ರೀತಿಸುವುದು ಇಲ್ಲ ಅಂತ ದೇವರ ವಾಕ್ಯ ಏನ್ ಮಾಡುತ್ತದೆ? ನಮಗೆ ಹೇಳಿಕೊಡ್ತದೆ. ಅದಕ್ಕೆ ಈ ಪ್ರೀತಿಯ ವಿಷಯದಲ್ಲಿ, ಈ ಶ್ರಮಿಸುವಂತ ವಿಷಯದಲ್ಲಿ ಹೇಗಿರ್ಬೇಕಂದ ಯೇಸು ಸ್ವಾಮಿ ಶಿಷ್ಯರಿಗೆ ಒಂದು ಗಾದೆ ಮಾತು ಅಥವಾ ಒಂದು ಕಥೆಯ ರೂಪದಲ್ಲಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದ ಒಳಗಡೆ 19ನೇ ವಾಕ್ಯದಿಂದ ನಾವು ನೋಡುವುದಕ್ಕೂ ಮುಂಚೆ ಕರ್ತನಲ್ಲಿ ಒಂದು ಹೇಳ್ತಾ ಇದ್ದಾನೆ, ಇಬ್ಬರು ಕೂಡಿಕೊಳ್ಳುವಾಗ ಅದರಲ್ಲಿ ಎಂಥ ಶಕ್ತಿ ಇದೆ. ಇಬ್ಬರು ಸಹೋದರನ್ನು ಕೂಡಿಕೊಳ್ಳುವಾಗ, ಸಹೋದರನು ಸಹೋದರಿಯ ಕೂಡಿಕೊಳ್ಳುವಾಗ, ನಾನು ಅನೇಕ ಕುಟುಂಬದಲ್ಲಿ ನೋಡ್ತಾ ಇದ್ದೇನೆ, ಒಂದೇ ತಂದೆ ತಾಯಿಗೆ ಹುಟ್ಟಿರ್ತಾರೆ ಅಣ್ತಮ್ಮರು, ಆದರೆ ಅವರು ಜಗಳ ಆಡಿ ಮಾತು ಬಿಟ್ಟು ವರ್ಷ ಗಟ್ಟಲೆ ಆಗಿರ್ತದೆ. ಒಂದೇ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಅಕ್ಕ ತಂಗಿ, ಅಕ್ಕ ತಮ್ಮ, ಒಂದೇ ಕುಟುಂಬದಲ್ಲಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು, ಇನ್ನು ಮದುವೆ ಕೂಡ ಆಗಲಿಲ್ಲ, ಆದರೂ ಕೂಡ ತನ್ನ ಸಹೋದರನ ಸಹೋದರಿಯ ಸಂಗಡ ಮಾತಾಡಿ ಎಷ್ಟೋ ವರ್ಷಗಳಾಗಿರ್ತದೆ. ತುಂಬಾ ತಪ್ಪು. ದೇವರು ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೀರಾ ನೀವು ಕ್ರೈಸ್ತರ? ಸ್ವಂತ ತಮ್ಮನನ್ನ ಶ್ರಮಿಸಲಿಕ್ಕೆ ಆಗದೆ ಇರುವಂತ ಅಕ್ಕಲು ನೀನು ಕ್ರೈಸ್ತಲ? ಸ್ವಂತ ಅಣ್ಣನನ್ನ ಶ್ರಮಿಸೋದಕ್ಕೆ ಸಾಧ್ಯ ಇಲ್ಲದಂತ ತಂಗಿ ನೀನು ಕ್ರೈಸ್ತಲ? ಮಗನೇ, ಮಗಳೇ, ಮಕ್ಕಳು ನಿನಗೆ ವಿರುದ್ಧವಾಗಿ ಏನೋ ಅದು ತಪ್ಪು ಮಾಡಿಬಿಟ್ರಂತ ಮಕ್ಕಳನ್ನ ಶ್ರಮಿಸೋದಕ್ಕೆ ಆಗಲಿಲ್ಲ ಅಂತ ಹೇಳುವಂತೆ ನೀವು ತಂದೆ ತಾಯಿಗಳ? ತಂದೆ ತಾಯಿ ಏನೋ ತಪ್ಪು ಮಾಡಿಬಿಟ್ಟವ್ರಂತ ಹೇಳಿ ತಂದೆ ತಾಯಿಯನ್ನ ದ್ವೇಷ ಮಾಡಿ ತಂದೆ ತಾಯಿ ಹತ್ರ ಮಾತಾಡದೇ ಇರುವಂತ ವ್ಯಕ್ತಿಗಳು ನೀವು ಕ್ರೈಸ್ತರ? ನೀವು ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಇಂಥ ಒಂದು ಕಠಿಣ ಭಾವನೆ ಇಲ್ಲದೆ ದೇವರು ಕೂಡಿಸಿದಂಥ ಕುಟುಂಬಗಳು, ದೇವರು ಕೂಡಿಸಿದಂಥ ಆತ್ಮೀಗರು, ದೇವರು ಕೂಡಿಸಿದಂಥ ಸಹೋದರನು ಸಹೋದರಿಯು, ನೀವು ಇಬ್ಬರು ಒಮ್ಮನಸ್ಸಿಂದ ಏಕ ಮನಸ್ಸಿಂದ ನೀವು ಭೂಮಿಯಲ್ಲಿ ಒಂದು ವಿಷಯಕ್ಕಾಗಿ, ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುವುದಾದರೆ, ಓದನ 19ನೇ ವಾಕ್ಯ ಓದಮ್ಮ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ, ಇಬ್ಬರು ಬೇಡಿಕೊಳ್ಳತಕ್ಕಂತ ಯಾವುದಾದ್ರೂ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಭೂಲೋಕದಲ್ಲಿ ಒಂದೇ ಮನಸ್ಸು ಉಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ಕಾರ್ಯವು ಸಕ್ಸಸ್, ಪ್ರಾರ್ಥನೆ ಸಕ್ಸಸ್ ಆಗುತ್ತೆ. ಯಾವಾಗ?
ನಾನು ಹೇಳ್ತೀನಿ, ಹೆಣ್ಣು ಮಕ್ಕಳು ಸೇವೆ ಮಾಡ್ತೀರಾ, ಸಭೆಯಲ್ಲಿ ಸಹೋದರಿಗಳಿದ್ದೀರಾ, ನಿಮ್ಮ ಸಹೋದರಿ ಒಳಗಡೆನೆ ಕೆಲವಂತ ಹೊಗೆ ಬಂದಿರ್ತದೆ. ಹೊಗೆ ಬಂದು ನೀವು ಏನು ಮಾಡಿರ್ತೀರಾ, ಕೆಲವೊಂದು ಸಹೋದರಿಗಳನ್ನ ಮಾತು ಬಿಟ್ಟಿರ್ತೀರ, ಮನಸ್ಸಿನಲ್ಲಿ ಕಗಿಯನ್ನ ಇಟ್ಟುಕೊಂಡಿರ್ತೀರ. ಸೊ ಒಂದು ವೇಳೆ ಯಾವ ಸಹೋದರಿಯನ್ನ ನೀವು ಬಿಟ್ಟು ಬಿಟ್ಟಿದ್ದೀರೋ ಆ ಸಹೋದರಿ ನೀನು ಕೈ ಹಿಡಿದ್ರೆ ಈ ಭೂಲೋಕದಲ್ಲಿ ನೀನು ಪ್ರಾರ್ಥಿಸುವಂತ ಎಂತ ಕಾರ್ಯವು ಸಕ್ಸಸ್. ಹಲ್ಲೆಲೂಯಾ. ಇಲ್ಲೂ ಕೂಡ ಆತ್ಮೀಕ ಸಹೋದರರು ಒಂದು ಕಾಲದಲ್ಲಿ ಅನೇಕರು ಸೇರಿ ಸೇವೆಗೆ ಹೋಗಿದ್ದು ಉಂಟು. ಒಂದು ಕಾಲದಲ್ಲಿ ಅನೇಕರು ಸೇರಿ ನೀವು ಕೂಡಿ ಕೂಡಿ ಪ್ರಾರ್ಥಿಸಿದ ಉಂಟು. ಈಗಂತೂ ಏನಾದ್ರೂ ಒಳಗಡೆ ಸೈತಾನ ನುಗ್ಗಿ ಏನೋ ಒಂದು ಸಮಸ್ಯೆಗಳನ್ನ, ಏನೋ ಒಂದು ಕಗಿಗಳನ್ನ, ಏನೋ ಒಂದು ದ್ರೋಗಗಳನ್ನ ಒಳಗಡೆ ಹಾಕಿರ್ತಾನೆ. ಈಗ ನಿಮ್ಮ ಮನಸ್ಸು ಅವರು ಇಬ್ಬರು ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ನೀವು ಯಾವ ಸಹೋದರನ ಬಿಟ್ಟು ಬಿಟ್ಟಿದ್ದೀರೋ ಅವನ್ನ ಕೈ ಹಿಡಿದು ನೀವು ಏಕ ಮನಸ್ಸಿಂದ ಒಂದೇ ಮನಸ್ಸಿಂದ ಪ್ರಾರ್ಥಿಸುವುದಾದರೆ ನೀವು ಪ್ರಾರ್ಥಿಸುವಂತ ಎಂದ ಕಾರ್ಯವು ಸಕ್ಸಸ್. ಹಲ್ಲೆಲೂಯಾ. ಕುಟುಂಬದಲ್ಲಿ ಸಗ ಯಾಕೆ ಸೈತಾನು ಕುಟುಂಬವನ್ನು ಅಗಲಿಸುತ್ತಾನೆ, ಗಂಡ ಹೆಂಡತಿಯನ್ನು ಯಾಕೆ ಅಗಲಿಸುತ್ತಾನೆ? ಯಾಕೆಂದ್ರೆ ಅವರು ಕೂಡಿದರೆ ಭೂಮಿಯಲ್ಲಿ ಏನ್ ಬೇಕಾದರೂ ಅವರು ಪ್ರಾರ್ಥಿಸಿದ್ರು ಪರಲೋಕ ಅವರಿಗೆ ಕೊಡುತ್ತದೆ. ಪರಲೋಕ ದೇವರಿಂದ ನಿಮಗೆ ಆಶೀರ್ವಾದಗಳು ಬರಬಾರ್ದಂತ ಸೈತಾನ್ ಏನ್ ಮಾಡ್ತಾನೆ, ಕೆಲವಂತೆ ಕಹಿಗಳನ್ನ, ದ್ವೇಷಗಳನ್ನ ಲೋಕದಲ್ಲಿ ಇರುವಂತ ಯಾರನ್ನು ಬೇಕಾದ್ರೂ ಶ್ರಮಿಸ್ತೇನೆ, ಅವ್ರನ್ನ ಮಾತ್ರ ಶ್ರಮಿಸಕ್ಕೆ ಆಗಲ್ಲ. ಬಟ್ ಕಾರ್ಯ ಏನಂದ್ರೆ ಅವರು ನೀನು ಕೈಗೂಡಿ ಪ್ರಾರ್ಥಿಸಿದ್ರೇ ಕಾರ್ಯವು ಸಕ್ಸಸ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊರಗಿರುವವರನ್ನ ಬಿಟ್ಬಿಡಿ, ಯಾವಾಗಲೂ ಕೂಡುವವರನ್ನ ಗಮನಿಸು. ಕರ್ತನ ಅದನ್ನೇ ಹೇಳ್ತಾ ಇದ್ದಾನೆ. ಅಲ್ಲಿ ಪೇತ್ರನಿಗೆ ಈ ಕಾರ್ಯಗಳು ಉಂಟಂತ ದೇವ್ರಿಗೆ ಗೊತ್ತಾಯ್ತಿ, ಅದಕ್ಕೆ ದೇವ್ರು ಮಾತಾಡ್ತಾರೆ. ಪೇತ್ರನು ಬಂದು ಹೇಳ್ತಾ ಇದ್ದಾನೆ, ದೇವರು ಮಾತಾಡುವುದಕ್ಕೆ ಮುಂಚೆನೆ ಬಂದು ಹಾಜರಾಗುತ್ತಾನೆ. ಅದು ಗೋಡಂಬಿ ತರ, ಅದು ಹಣ್ಣಕ್ಕೆ ಮುಂದೆ ಏನ್ ಬಂದ್ಬಿಡ್ತದೆ, ಗೋಡಂಬಿ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಪೇತ್ರನ ಯಾವಾಗಲೂ ಗೋಡಂಬಿ ತರ, ಅವನ್ ಮೊದಲೇ ಬಂದು ಹಾಜರಾಗುತ್ತಾನೆ. ದೇವರೇ, ಹಂಗಂದ್ರೆ ನನ್ನ ತಮ್ಮ, ನನ್ನ ಸಹೋದರ ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಎಷ್ಟು ಸತಿ ಶ್ರಮಿಸಂತೇನಿ? ನೀ ಹೇಳೋದ್ರ ಕರೆ, ನಾವೊಂದು 7 ಸತಿ ಶ್ರಮಿಸಲ್ಲ. ದೇವರಂತಾರ, ಪೇತ್ರ ನಿನ್ನ ಕರೆಯುವಿಕೆ ದೊಡ್ಡದಪ್ಪ, ಪೇತ್ರ ನಿನ್ನ ದರ್ಶನ ದೊಡ್ಡದಪ್ಪ, ಪೇತ್ರ ನಿನ್ನ ಮೇಲೆ ಇರುವಂತ ಅಭಿಷೇಕ ದೊಡ್ಡದು. ಪೇತ್ರ ನೀನು ಹಿಂದೆನೆ ಬಂದಿ, ಮೊದಲು ಬಂದಿಲ್ಲ. ಆದ್ರೂ ಕೂಡ ಎಲ್ಲರಿಗಿಂತ ಪ್ರಧಾನ ಶಿಷ್ಯನಾಗಿ ನಿನ್ನನ್ನೇ ಆರಿಸಿಕೊಂಡ ಪೇತ್ರ. ನೀ ಲೋಕದ ಮನುಷ್ಯನಲ್ಲಿ ಒಬ್ಬನಾಗಿ ಇರುವುದಕ್ಕಾಗಿ ಅಲ್ಲ, ನೀ ನನ್ನಂದೇ ಇರುವುದಕ್ಕಾಗಿ ಕರೆಯಲ್ಪಟ್ಟವನು ಪೇತ್ರ. ನಾನು ಮಾಡಿದಂತ ಕೃತ್ಯಗಳನ್ನ ನೀನು ಮಾಡುವುದಕ್ಕೂ ಇದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನ ನೀನು ಮಾಡುವುದಕ್ಕೆ ನೀನು ಆರಿಸಲ್ಪಟ್ಟವನು ಪೇತ್ರ. 7 ಸತಿ ಅಂತ ಕೇಳ್ತಾ ಇದೆಯಲ್ಲ, ನಾನು ಹೇಳ್ತೀನಿ ಅನ್ಕೌಂಟಬಲ್ 770 ಸತಿ ನೀನು ಶ್ರಮಿಸುತ್ತಾನೆ ಇರಬೇಕು. ಕಾರಣ ನೀನು ಲೋಕದಲ್ಲಿ ಒಬ್ಬನಲ್ಲ, ನೀನು ನನ್ನ ಹಾಗೆ, ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆತನು ಮಾಡಿದಂತ ಕೃತ್ಯಗಳನ್ನ ಈ ಭೂಮಿಯಲ್ಲಿ ನಡೆಸುವುದಕ್ಕಾಗಿ ಕರೆಯಲ್ಪಟ್ಟಂತ ದೇವ ಮನುಷ್ಯನು. ಸಾಧಾರಣ ಮನುಷ್ಯನು ಹುಲ್ಲಿನ ಹೂವಿನಂತೆ, ಅದರ ದೇವ ಮನುಷ್ಯನು ದೇವರು ಸತ್ತವನನ್ನ ಬದುಕಿಸುತ್ತಾರೆ. ದೇವ ಮನುಷ್ಯನು ಸಹ ಸತ್ತವರನ್ನ ಬದುಕಿಸುತ್ತಾನೆ. ಹಲ್ಲೆಲೂಯಾ. ದೇವರ ಬಟ್ಟೆಯನ್ನ ಮುಟ್ಟಿದರ ಸ್ವಸ್ಥತೆ, ಇಲ್ಲಿ ಪೇತ್ರ ನೆರಳಲ್ಲಿಯೇ ಸ್ವಸ್ಥತೆ. ಕರಗಳ ತಟ್ಟ. ಸೊ ನೀನ್ ವಿಶೇಷಿತನವನಲ್ಲವೇ? ನೀನ್ ವಿಶೇಷವಾದ ಕರುವಿಕೆಗೆ ಕರೆಯಲ್ಪಟ್ಟವನಲ್ಲವೇ? ನಿನ್ನಲ್ಲಿ ಸಾಮಾನ್ಯವಾದ ಮನುಷ್ಯರ ಬುದ್ಧಿ ಇರಬಾರಪ್ಪ, ನಿನ್ನಲ್ಲಿ ನನ್ನ ಬುದ್ಧಿ ಇರಬೇಕು ಅಂತ ದೇವರು ಅವನಿಗೆ ಒಂದು
ಕಾರ್ಯವನ್ನ ಅಲ್ಲಿ ಹೇಳುವುದಿಗೆ ಪ್ರಾರಂಭಿಸುತ್ತಾರೆ. ಮತ್ತೆ ಆ ಸ್ವಾರ್ತೆ 23ರಿಂದ 35 ತನಕ ಇದೆ. ಎಲ್ಲ ಹೇಳಿದ್ರೆ ಟೈಮು ಒಂಡೋಗ್ಬಿಡ್ತದೆ. ಅಲ್ಲೇಲೂಯ. ಓದಿ ಮನೆಯಲ್ಲಿ ಕಂಪಲ್ಸರಿ ಇದನ್ನ ಹೋಗಿ ಏನ್ ಮಾಡ್ರಿ, ಮನೆಯಲ್ಲಿ ಓದಿರಿ. ಮತ್ತೆ ಆ ಸುವಾರ್ತೆ 18ನೇ ಅಧ್ಯಾಯ 19ನೇ ವಾಕ್ಯದಿಂದ 35ನೇ ವಾಕ್ಯ ತನಕ ಏನ್ ಮಾಡ್ರಿ, ಧ್ಯಾನ ಮಾಡ್ರಿ. ಸೊ ಆಗ ದೇವರು ಹೇಳ್ತಾರೆ, ಶಿಷ್ಯನೇ, ಅಭಿಷಕ್ತನೇ, ಸೇವಕನೇ, ಬಂಡೆಯೇ, ನಿನ್ನ ಮೇಲೆ ನನ್ನ ಸಭೆಯನ್ನ ನಾನು ಕಟ್ಟಲಿಕ್ಕಿದ್ದೇನೆ. ಗಮನಿಸು, ಪರಲೋಕವು ಯಾವುದಿಗೆ ಹೋಲಿಕೆಯಾಗಿದೆ ಅಂದ್ರೆ ಲೆಕ್ಕ ಕೇಳುವಂತ ಅರಸನಿಗೆ ಹೋಲಿಕೆಯಾಗಿದೆ. ಪರಲೋಕ ಏನ್ ಮಾಡ್ತದೆ, ಪ್ರತಿಯೊಬ್ಬರು ಲೆಕ್ಕ ಒಪ್ಪಿಸಲೇ ಬೇಕು. ಎಂತ ಅರಸನು, ಎಂತ ಮಂತ್ರಿಗಳು, ಎಂತ ಪ್ರಭುಗಳು, ಎಂತ ವಿಜ್ಞಾನಿಗಳು ದೇವರ ನ್ಯಾಯ ತೀರ್ಪಲ್ಲಿ ತಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವ್ಯಕ್ತಿಗಳು ಏನ್ ಮಾಡಬೇಕು, ಲೆಕ್ಕ ಒಪ್ಪಿಸಲೇ ಬೇಕು. ಸೊ ಪರಲೋಕವು ಹೇಗಿರ್ತದೆ, ಲೆಕ್ಕ ಕೇಳುವಂತ ಅರಸನಿಗೆ ಹೋಲಿಕೆ ಆಗಿದೆ. ಈಗ ಅರಸನ ಹತ್ರ ಅನೇಕರು ಸಾಲ ತಗೊಂಡಿದ್ದಾರೆ. ಅದರಲ್ಲಿ ಕೋಟಿ ಕಟ್ಲೆ ಸಾಲ ತಗೊಂಡ ಒಬ್ಬನನ್ನ ಕರ್ಕೊಂಬಂದು ಎಳ್ಕೊಂಬರ್ತಾರಂತ ಹೇಳಿದ್ರು ತಪ್ಪಲ್ಲ. ಎಳ್ಕೊಂಬಂದು ಅವರ ಮುಂದೆ ನಿಲ್ಲಿಸಿದ್ದಾರೆ. ರಾಜ, ಇವನು ಕೋಟಿ ಕಟ್ಲೆ ಸಾಲ ಕೊಡಬೇಕು, ಏನ್ ಮಾಡಿಲ್ಲ, ಇವನು ಸಾಲ ತೀರಿಸಲಿಲ್ಲ. ಈಗ ಅರಸನು ಹೇಳ್ತಾ ಇದ್ದಾನೆ, ಅವನ ಒಡೆಯನು ಅವನಿಗೆ, ಯಪ್ಪ, ಮರ್ಯಾದೆಯಾಗಿ ನನ್ನ ಸಾಲವನ್ನು ತೀರಿಸಿಲ್ಲಂದ್ರೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಎಲ್ಲವನ್ನು ಕೂಡ ಏನ್ ಮಾಡು, ಸಾಲ ತೀರಿಸುವ ತನಕ ನಿಮ್ಮನ್ನ ಬಂಧನೆಯಲ್ಲಿ ಇಡುತ್ತೇನೆ, ಶಿಕ್ಷೆ ಅನುಭವಿಸಬೇಕು, ಸೆರೆಯಲ್ಲಿ ಇಡುತ್ತೇನೆ, ಗಾವಲಲ್ಲಿ ಇಡುತ್ತೇನೆ ಎಂಬುದಾಗಿ ಅಲ್ಲಿ ಒಡೆಯನು ಹೇಳ್ತಾನೆ. ಇವನು ಪಡಾರ ಅಂತ ಏನ್ ಮಾಡ್ದ, ಕಾಲಿಗೆ ಬಿತ್ತು, ಆತನ ಕಾಲಲ್ಲಿ ಬಿತ್ತು, ಒಡೆಯನೇ ನನ್ನ ಕ್ಷಮಿಸು, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡಿ, ನಾನು ಹೇಗಾದ್ರೂ ಏನ್ ಮಾಡ್ತೀನಿ, ನಿನ್ನ ಸಾಲವನ್ನ ತೀರಿಸ್ತೀನಿ ಅಂತ ಕಾಲು ಬಿತ್ತು ಕೇಳಿಕೊಂಡಾಗ ಈಗ ಒಡೆಯನಿಗೆ ಮನಸ್ಸು ಕನಿಕರ ಉಳ್ಳವನು, ಹೌದಲ್ಲ, ಕನಿಕರ ಉಳ್ಳವನೇ, ಮನಮರಗುವ ದೇವನೇ, ಕನಿಕರ ಉಳ್ಳವನೇ, ಮನಮರಗುವ ದೇವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಕರಗಳ ತಟ್ಟಿ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ, ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ, ಅಯ್ಯ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ. ಹಲ್ಲೆಲೂಯ. ಕನಿಕರ ಉಳ್ಳದಂತ ಒಡೆಯನು ಏನ್ ಮಾಡ್ಬಿಟ್ಟ, ಸರಿ ಬಿಡಪ್ಪ, ಕೋಟಿ ಕಟ್ಲೆ ಸಾಲ, ನೀನು ₹1 ಕೊಡಬೇಡ, ಹೋಗ್ಬಿಡು, ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡು, ನಿನ್ನ ಸಾಲ ಕ್ಷಮಿಸಿದ್ದೀನಿ. ಆದರೆ ಇವರು ಸ್ವಲ್ಪ ಚೆನ್ನಾಗಿ ಗಮನಿಸ್ರಿ, ಒಬ್ಬ ವ್ಯಕ್ತಿ ಅವನು ಸಾಲದವನಾಗಿ ಆಗುವಾಗ ಅವನ ಕುಟುಂಬವೂ ಕೂಡ ಬಂಧನೆಗೆ ಒಳಗಾಗುತ್ತೆ. ಒಬ್ಬ ವ್ಯಕ್ತಿ ಬಿಡುಗಡೆ ಮಾಡಲ್ಪಡುವಾಗ ಅವನ ಕುಟುಂಬವೂ ಕೂಡ ಬಿಡುಗಡೆ ಮಾಡಲ್ಪಡುತ್ತದೆ. ಹಲ್ಲೆಲೂಯ. ಸಾಲ ವಿಷಯದಲ್ಲಿ ಗಮನವಾಗಿರ್ರಿ. ಸಾಲ ತೆಗೆದುಕೊಂಡವನು ಸಾಲ ಕೊಟ್ಟವನಿಗೆ ದಾಸನು. ಸಾಲ ಸಿಕ್ಕಿತಂತ ಎಲ್ಲ ಕಡೆಗಳನ್ನು ಕೈ ಸಾಚಿಬಿಡಬಾರ್ದು. ಸಾಲ ಸ್ಲೋ ಪಾಯ್ಸನ್, ಸ್ಲೋ ಪಾಯ್ಸನ್. ಅದು ನಿನ್ನ ಕುಟುಂಬವನ್ನ, ನಿನ್ನ ಮೂಲಕ ನಿನ್ನ ಹೆಂಡತಿ ಮಕ್ಕಳು ಕೂಡ ಬಂಧನಕ್ಕೆ ಒಳಗಾಗಬೇಕಾಗುತ್ತೆ. ನಿನ್ನ ಹೆಂಡತಿ ಮಕ್ಕಳು ಕೂಡ ನಿನ್ನ ನಂಬಿರುವಂತ ನಿನ್ನ ಕುಟುಂಬ ಕೂಡ ಅದು ಬಂಧನಕ್ಕೆ ಒಳಗಾಗಬೇಕಾಗುತ್ತೆ. ಹಲ್ಲೆಲೂಯ. ಸರ್, ಅದು ಬಿಡ್ರಿ. ಈಗ ಇದರಲ್ಲಿ ಹೇಳುವಂತ ಸಾಲ ಬೇರೆ. ಸರ್, ರೈಟ್, ಮುಂದೆ ಹೋಗೋಣ. ಈಗ
ಅವನ ಒಡೆಯನು ಅವನ ಸಾಲವನ್ನು ಏನ್ ಮಾಡ್ಬಿಟ್ರು, ತೀರಿಸಿ ಅವನಿಗೆ ಬಿಡುಗಡೆ ಕೊಟ್ಬಿಟ್ರು. ಇವನು ಹೋಗ್ತಾ ಇದ್ದಾಗ ಇವನ ಸಂಗಡ ಸೇವೆ ಮಾಡಿದಂತ ಒಬ್ಬ ಸೇವಕನು, ಯಾರು, ಇವನ ಸಂಗಡ ಸೇವೆ ಮಾಡಿದಂತ ಒಬ್ಬ ಸೇವಕನಿಗೆ ಈ ಸಾಲದಿಂದ ಬಿಡುಗಡೆ ಆಗಿದವನು 100 ರೂಪಾಯಿ ಸಾಲ ಕೊಟ್ಟಿದ್ದಾನೆ. ಎಷ್ಟು ರೂಪಾಯಿ? 100 ಹಣಗಳನ್ನ ಸಾಲ ಕೊಟ್ಟಿದ್ದಾನೆ. ಈಗ ಅವನನ್ನ ಇವನ್ ನೋಡಿ ಅವನ ಕುತ್ತಿಗೆ ಹಿಡಿದು ಅವನ ಕಾಲರ್ ಹಿಡಿದು, ಎರೆ ನನ್ನ ಸಾಲ ಏನಾಯ್ತು ಅಂತ ಕೇಳ್ತಾನೆ. ಇವನು ಹೇಗೆ ಇವನ ಒಡೆಯನ ಕಾಲಲ್ಲಿ ಬಿದ್ದು ಕ್ಷಮ ಕೇಳಿದಾನೋ ಹಾಗೆಯೇ ಅವನು ಕೂಡ ಇವನ ಕಾಲಲ್ಲಿ ಬಿತ್ತು ಏನ್ ಮಾಡ್ತಾನೆ, ಕ್ಷಮಿಸಪ್ಪ, ನಾನು ಹೇಗಾದ್ರೆ ಏನ್ ಮಾಡ್ತೀನಿ, ನಿನ್ನ ಸಾಲವನ್ನ ತೀರಿಸ್ಬಿಡ್ತೀನಿ. ಆದ್ರೆ ಇವನು ಬಿಟ್ಟೇ ಇಲ್ಲ. ಇವನು ಏನ್ ಮಾಡಿಲ್ಲ, ಬಿಟ್ಟೇ ಇಲ್ಲ. ಅವನನ್ನ ಎಳ್ಕೊಂಬಂದು ಗಾವಲಲ್ಲಿ ಇಟ್ಟು ಇವನ ಸಾಲ ಅವನು ತೀರಿಸುವ ತನಕ ಅವನನ್ನ ಬಂಧನೆಯಲ್ಲಿ ಇಟ್ಟನು ಅಂತ. ಇದು ಜೊತೆ ಸೇವಕರಿಗೆ ಬಹಳ ನೋವಾಗಿ, ಯಾವ ಒಡೆಯನು ಇವನ ಸಾಲವನ್ನು ಶ್ರಮಿಸಿದಾನೋ ಅವನ ಹತ್ರ ಹೋಗಿ ಹೇಳ್ತಾನೆ, ಅಯ್ಯ ಒಡೆಯನೇ, ನಿನ್ನ ಮನಸ್ಸು ಎಂಥ ಮನಸ್ಸು, ಎಂಥ ಕನಿಕರ, ಕೋಟಿ ಕಟ್ಲೆ ಸಾಲ ಅವನಿಗೆ ನೀನು ಶ್ರಮಿಸಿದಿ, ಆದ್ರೆ ಅವನ ಹತ್ರ ಸಾಲ ತಗೊಂಡ 100 ಹಣಗಳ ಸಾಲವನ್ನ ಅವನು ಶ್ರಮಿಸುವುದಿಗೆ ರೆಡಿ ಇಲ್ಲದೆ ಇಂಥ ಶಿಕ್ಷೆ, ಇಂಥ ವೇದನೆಯನ್ನ ಈ ವ್ಯಕ್ತಿ ಕೊಟ್ಟುಬಿಟ್ಟ ಅಂತ ಹೇಳಿದಾಗ ಆ ಒಡೆಯನ ಅವನನ್ನ ಕರೆಸಿ ಏನ್ ಮಾಡ್ತಾ ಇದ್ದಾನೆ, ಓದನ ಮಗಳೇ 32ನೇ ವಾಕ್ಯದಿಂದ ಓದಮ್ಮ. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡ ತರಿತ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನೆ. ನೀಚನೆ, ನೀನು ನನ್ನ ಬೇಡಿಕೊಂಡ ಕಾರಣ ನಿನ್ನ ಸಾಲಗಳೆಲ್ಲ ನಾನು ಬಿಟ್ಟುಬಿಟ್ಟೇನೆ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿ. ನೀನು ಸಹ ನಿನ್ನ ಜೊತೆ ಸೇವಕನನ್ನ, ಅಲ್ಲೇಲೂಯ, ಅದಕ್ಕೆ ಹೇಳ್ತಾ ಇದ್ದೀನಿ, ಜೊತೆಯಲ್ಲಿ ಇರುವವರೇ ಅವಾಗವಾಗ ಹೊಗೆ ಎಬ್ಬಿಸ್ತಾರೆ. ಅಲ್ಲೇಲೂಯ, ಜೊತೆಯಲ್ಲಿ ಇರುವವರೇ ಅವಾಗವಾಗ. ಆಮೇನ್, ಪ್ರೈಸ್ ದಿ ಲಾರ್ಡ್. ಗಾಯಪಡಿಸುವವರು ದೇವಾಭಾಸ್ತರು ಹಿಂದಿಯಲ್ಲಿ ಅದನ್ನ ಹೇಳಿದ್ರು, ನನಗೆ ಬರ್ತಾ ಇಲ್ಲ. ಹಲ್ಲೆಲೂಯ. ನಿನ್ನ ಎನಿಮಿ ಎಲ್ಲಿದ್ದಾನೆ? ನಿನ್ನ ಪಕ್ಕದಲ್ಲಿ. ಬಗಲ್ ಮೇನಾ, ಬಗಲ್ ಮೇ ದುಶ್ಮನು ಕಹಾ ಹೈ? ದುಶ್ಮನ್ ಎಲ್ಲಿದ್ದಾನೆ? ಬಗಲ್ ಮೇ. Hallelujah. Praise the Lord. ನಿನ್ನ ಮನೆಯವರೇ ನಿನಗೆ ಶತ್ರು, ಬಟ್ ನೀನು ಅವರನ್ನ ಶತ್ರುವಾಗಿ ನೋಡದೆ ಮಿತ್ರವಾಗಿ ನೋಡು. Hallelujah. ನೀನು ಅವರನ್ನ ಶತ್ರುವಾಗಿ ನೋಡ್ಬೇಡ. Hallelujah. Praise the Lord. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ್ರೆ ನೀಚನೆ, ನಾನು ನಿನಗೆ ಶ್ರಮಿಸಿದು ದೊಡ್ಡದಲ್ವೇ, ಕೋಟಿ ಕಟ್ಲೆ ಅಲ್ವೇ? ನೀನು ಒಂದು 100 ರೂಪಾಯಿ ಹಣವನ್ನ ನೀನು ಶ್ರಮಿಸಬಾರದಾ? ಯಾಕೆ ಈ ಬುದ್ಧಿ ನಿನಗೆ ಬಂದಿಲ್ಲ ಅಂತ ಹೇಳಿ ಏನ್ ಮಾಡ, ಓದ್ ಮಗಳ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ, ತನಗೆ ಕೊಡಬೇಕಾಗಿರುವಂತ ಸಾಲವನ್ನ ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಪೀಡಿಸುವವರ ಕೈಗೆ. ಈಗ ಇದೇ ನಡೀತಾ ಇದೆ. ದೇವರ ಹತ್ರ ಬರುವಾಗ ಇವರ ಅನೇಕ ಸಾಲಗಳು ಏನಾಗುತ್ತಾ ಇದೆ, ಇವರ ಅನೇಕರ ಪಾಪಗಳು ಶ್ರಮಿಸಲ್ಪಡ್ತವೆ. ದೇವರ ಹತ್ರ ಪಾಪಕ್ಕೆ ತಕ್ಕಂತ ದಂಡನೆ ನಮಗೆ ಸಿಗ್ಬೇಕೆ? ಆಯಿತು. ನೀವು ಎಫೆಸ್ಯ ಪತ್ರಿಕೆ 2ನೇ ಅಧ್ಯಾಯ ಓದಿ ನೋಡಿದ್ರೆ 2ನೇ ವಾಕ್ಯದಿಂದ 5ನೇ ವಾಕ್ಯ ತನಕ ಹೇಳುತ್ತದೆ, ನಾವು ಕೂಡ ಈ ಲೋಕದವರ ಹಾಗೆ, ಶರೀರ ಭಾವದ ಉಳ್ಳವರ ಹಾಗೆ ನಾವು ಪಾಪ ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಆದರೆ ಈ ಪಾಪಿಯಾಗಿರುವಂತ ನಾನು ಇವತ್ತು ಹೇಗೆ ಬಿಡುಗಡೆ ಆಗಿದೆ? ಈ ಪಾಪಿಯಾಗಿರುವಂತ ನಾನು ಇವತ್ತು ಹೇಗೆ ಪರಿಶುದ್ಧನಾಗಿದೆ? ಈ ಪಾಪಿಯಾಗಿದ್ದಂತ ನಾನು ಇವತ್ತು ಹೇಗೆ ನೀತಿವಂತನಾಗಿದೆ? ಅದು ನನ್ನ ನೀತಿಯಿಂದ ಅಲ್ಲ, ದೇವರ ಕೃಪೆಯಿಂದಲೇ. ಕೃಪೆಯಿಂದಲೇ ನಾನು ಏನ್ ಮಾಡಿದೆ? ಅನೇಕ ಪಾಪದಿಂದ ಬಿಡುಗಡೆ ಆಗಿ ದೇವರು ಎಲ್ಲವನ್ನು ಶ್ರಮಿಸಲ್ಪಟ್ಟರು. ಸೈತಾನ್ ಬಿಡ್ತಾನ?
ಸೊ ಕೃಪೆ ನಮಗೆ ಸಿಕ್ಕಿತ್ತು. ಈಗ ಎಲ್ಲದಿಂದ ಬಿಡುಗಡೆ, ಎಲ್ಲ ಪಾಪ ಶಾಪ ಕರ್ಮದಿಂದ ಬಿಡುಗಡೆ ಹೊಂದಿದಂತ ದೇವ ಜನರು ಪುನಃ ಸಿಕ್ಕಿಸುವುದಿಗೆ ಸೈತಾನ ಒಂದು ಕಾರ್ಯಗಳು ಮಾಡುತ್ತಾನೆ. ಏನಂತರ, ದೇವರು ನಮಗೆ ಶ್ರಮಿಸಿದಂತೆ ನಾವು ಶ್ರಮಿಸದೆ ಹೋಗುವಾಗ, ದೇವರು ನಮ್ಮ ಪಾಪಗಳನ್ನು ಶ್ರಮಿಸಿದಂತೆ ನಾವು ಇತರರನ್ನ ಶ್ರಮಿಸದೆ ಹೋಗುವಾಗ ಸೈತಾನ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಅವನು ಬಿಡುಗಡೆ ಆಗಿದಂತ ಎಲ್ಲಾ ಸಾಲವು ಪುನಃ ಅವನ ತಲೆ ಮೇಲೆ ಬಂತು. ಲೋಕ ಹೇಳ್ತದ, ಇವ್ರಿಗೆ ಯಾಕೆ ಈ ಗತಿ ಬಂತು, ಚೆನ್ನಾಗಿ ಆಗಿರ್ತಾರೆ, ದಿಢೀರಂತ ಕೆಟ್ಟು ಹೋಗಿರ್ತಾರೆ. ಲೋಕ ಹೇಳ್ತದ, ಅವರು ದೇವರು ಬಿಟ್ಟಾರಲ್ಲ, ನಮ್ಮ ದೇವ್ರನ್ನ ಬಿಟ್ಟು ಆ ದೇವರನ್ನ ಹಿಡಿದಕ್ಕೆ ಅವರಿಗೆ ಈ ಕೆಟ್ಟ ಪರಿಸ್ಥಿತಿ. ಯೇಸು ಸ್ವಾಮಿ ಬೆಳಕು, ಬೆಳಕಲ್ಲಿ ಬಂದವನಿಗೆ ಕತ್ತಲೆ ಇಲ್ಲವೇ? ಆತನು ಎಲ್ಲಾ ತಲೆಮಾರು ಮುತ್ತಾತ ಮಾಡಿದಂತೆ ಎಲ್ಲ ಶಾಪಗಳನ್ನ ಬಿಡಿಸಿ ಬಿಡುಗಡೆ ನಮಗೆ ಕೊಟ್ಟಿದ್ದು ಸತ್ಯ. ಆದರೆ ದೇವರ ಮಾತನ್ನ, ದೇವರ ಅದೇನು ನೀತಿಯನ್ನ, ಆಜ್ಞೆಯನ್ನ ನಾವಾಗಿ ಮೀರಿ ಪಾಪ ಮಾಡುವಾಗ ದೇವರು ನ್ಯಾಯವುಳ್ಳ ದೇವರು, ಯಾರನ್ನೂ ಬಿಡುವುದಿಲ್ಲ, ಎಲ್ಲರನ್ನೂ ದಂಡಿಸುತ್ತಾನೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ಅವ್ರು ಕೆಟ್ಟೋಗಿದ್ದಕ್ಕೆ ಏನ್ ಕಾರಣ ಗೊತ್ತಾ? ಲೋಕ ಹೇಳ್ತದೆ, ನಮ್ಮ ದೇವ್ರು ಬಿಟ್ಟು ಯೇಸುಸ್ವಾಮಿ, ಅವ್ರು ನಿಮ್ಮ ದೇವ್ರು ಬಿಟ್ಟು ಯೇಸುಸ್ವಾಮಿ ದೇವರನ್ನ ಹಿಡಿದದಿಗೆ ಅವ್ರು ಅವತ್ತು ಉಳಿದರು. ಇವತ್ತು ಯಾಕಪ್ಪ ಸತ್ರು? ಯೇಸು ಸ್ವಾಮಿ ಮಾತಿನಂತೆ ನಡೆದಿಲ್ಲ, ಯೇಸು ಸ್ವಾಮಿ ಆಜ್ಞೆಯಂತೆ ನಡೆದಿಲ್ಲ. ವಾಕ್ಯ ಹೇಳ್ತದೆ, ನಿನ್ನ ಬೆಳ್ಳಿ ಬಂಗಾರದ ಕಾಣಿಕೆಯಿಂದ ಮಾತು ಕೇಳುವುದು ಉತ್ತಮ. ಏನ್ ಕೇಳುವುದು ಉತ್ತಮ ಅಂದ್ರೆ? ಮಾತು ಕೇಳುವುದು ಉತ್ತಮ. ಇವರು ಏನ್ ಮಾಡಿದ್ದಾರೆ? ದೇವರ ಆಜ್ಞೆಯನ್ನ ಮೀರಿದಂತ ಕಾರಣ ಬಿಡುಗಡೆ ಹೊಂದಿದಂತ ಇವನು ಏನ್ ಮಾಡ್ತಾ ಇದ್ದಾನೆ? ಈಗ ಪುನಃ ಬಂಧನಕ್ಕೆ ಹೋಗಿ ಸಿಕ್ಕಿಕೊಳ್ಳುತ್ತಾ ಇದ್ದಾನೆ. ಸೊ ಅದನ್ನೇ ಕರ್ತನು ನಮಗೆ ಹೇಳುವಾಗ ಒಂದು ವಾಕ್ಯವನ್ನು ನಿಮಗೆ ತೋರಿಸಿಕೊಟ್ಟು ಮುಂದೆ ಹೋಗುತ್ತೇನೆ. ಮೂವತ್ತೈದನೇ ವಾಕ್ಯವಾದಮ್ಮ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ತನ್ನ ಸಹೋದರರಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ, ಹೇಗೆ ಕ್ಷಮಿಸಬೇಕಂದ್ರೆ, ಸಾರ್ ನೀನ್ ಪ್ರಾರ್ಥನೆ ಮಾಡುವಾಗ ನಿನ್ನ ಸಹೋದರನನ್ನ ಮನಪೂರ್ವಕವಾಗಿ ಕ್ಷಮಿಸಬೇಕು. ಅಮ್ಮ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಗಂಡನನ್ನ ಮನಪೂರ್ವಕವಾಗಿ ಶ್ರಮಿಸಬೇಕು. ತಾಯಿ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಸಂಘದ ಸೇವೆ ಮಾಡುವಂಥ ವ್ಯಕ್ತಿಗಳನ್ನ ಮನಪೂರ್ವಕವಾಗಿ ಶ್ರಮಿಸಬೇಕು. ಅವರು ನಿನಗೆ ದ್ರೋಹ ಮಾಡಿದ್ದಾರೆ ಕರೆ, ಆದರೆ ಅವರು ಮಾಡಿದಂಥ ದ್ರೋಹ ಬರೀ 100 ಹಣ. ನಾವು ದೇವರಿಗೆ ಮಾಡಿದಂಥ ದ್ರೋಹ ಕೋಟಿಗಟ್ಟಲೆ. ನಿನ್ನ ಗಂಡನು ನಿನಗೆ ಮಾಡಿದಂಥ ದ್ರೋಹ ಬರೀ 100 ಹಣ. ನಿನ್ನ ಹೆಂಡತಿ ನಿನಗೆ ಮಾಡಿದಂಥ ದ್ರೋಹ ಬರೀ 100 ಹಣ. ಆದರೆ ದೇವರಿಗೆ ವಿರುದ್ಧವಾಗಿ ನೀವು ನಾನು ಮಾಡಿದಂಥ ದ್ರೋಹಗಳು ಕೋಟಿಗಟ್ಟಲೆ. ಹಾಗಾದ್ರೆ ಇವತ್ತು ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದವರಾಗಿರಲಿ, ನಾಳೆ ನಮಗೆ ವಿರುದ್ಧವಾಗಿ ತಪ್ಪು ಮಾಡುವವರಾಗಿರಲಿ, ಅವರು ನಮಗಿಂತ ದೊಡ್ಡ ಪಾಪಿಗಳಲ್ಲ. ನಮಗಿಂತ ದೊಡ್ಡ ಪಾಪಿಗಳು ನಾವು. ಏರಾಳವಾಗಿ ದೇವರು ನಮಗೆ ಶ್ರಮಿಸಿದ್ದಾರೆ, ನಾವು ಅವರಿಗೆ ಶ್ರಮಿಸಲೇಬೇಕು. ಏನಕ್ಕೆ ಅಪ್ಪ ಇದನ್ನ ಹೇಳ್ತಾನೆ? ನೀನು ಇರಬೇಕು ಮಗನೇ. ನಾನು ನಿನ್ನನ್ನು ಆಶೀರ್ವದಿಸಿದಂತ ಆಶೀರ್ವಾದ, ನಿನಗೆ ಕೊಟ್ಟಂತ ಬಿಡುಗಡೆ ನಿರಂತರವಾಗಬೇಕು. ನೀನು ದಿನೇ ದಿನೇ ಬೆಳೆಯುತ್ತಾ ಇರಬೇಕು. ನೀನು ಉನ್ನತ ಸ್ಥಾನಕ್ಕೆ ಬರಬೇಕು. ನಿನ್ನ ಕುಟುಂಬವು ಒಂದು ಸಣ್ಣ ಪರಲೋಕವಾಗಿರಬೇಕು. ನಿನ್ನ ಕುಟುಂಬದಲ್ಲಿ ಸಮಾಧಾನ ತುಂಬಿರಬೇಕು. ನಿನ್ನ ಕೈಯಿನ ಪ್ರಯಾಸಗಳಲ್ಲಿ ಆಶೀರ್ವಾದ ಬರಬೇಕು. ನೀನು ಕೈ ಹಚ್ಚಿ ಕೆಲಸ ಮಾಡುವಂತ ಸಕಲ ಕೆಲಸವು ವೃದ್ಧಿ ಆಗಬೇಕು. ಅದಕ್ಕೆ ನನ್ನ ಆಜ್ಞೆ ನಿಮಗೆ ಹೇಳುತ್ತೇನೆ. ಯಾಕೆಂದ್ರೆ ನೀವು
ಶ್ರಮಿಸಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಶ್ರಮಿಸೋದಿಲ್ಲ. ಇದೆಯಮ್ಮ, ಹೋದಮ್ಮ. ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆ ಮಾಡುವನು ಅಂದನು. ಓಕೆ, ಹಂಗಂದ್ರೆ ಏನರ್ಥ? ಒಂದು ವೇಳೆ ನೀನು ಮನಪೂರ್ವಕವಾಗಿ ಶ್ರಮಿಸದಿದ್ದರೆ ನನ್ನ ತಂದೆಯು ಕೂಡ ನಿನಗೆ ಶ್ರಮಿಸೋದಿಲ್ಲ. ಶ್ರಮಿಸಿದನು ವಾಪಸ್ ತಗೊಂಡ್ಬಿಡ್ತಾನೆ. ಇದು ದೊಡ್ಡ ದೊಡ್ಡ ಕಾರ್ಯ. ಅಲ್ಲೇಲೂಯ. ಅದು ಹೆಂಗ ಹೋಗಿದಂದ ದೆವ್ವ ಪುನಃ ಬಂತು? ನೀವೇ ಕರ್ಸ್ಕೊಂಡ್ರಿ, ನಾವೇ ಕರ್ಸ್ಕೊಳ್ತಾ ಇದೀವಿ. ಹೋಗಿದಂದ ಶಾಪ ಹೆಂಗ್ ತಿರ್ಗಾ ಬಂತು? ಶಾಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಶಾಪವನ್ನ ನಾವೇನ್ ಮಾಡ್ಬೋದು? ಕರ್ಸ್ಕೋಬಹುದು. ಬಿಟ್ಟು ಹೋಗಿದಂದ ದೆವ್ವ ತಿರ್ಗಾಡ್ತದಂತೆ. ನಮ್ಮನ್ನ ಬಿಟ್ಟು ಹೋಗಿದಂತ ದೆವ್ವ ಏನ್ ಮಾಡ್ತದೆ? ತಿರುಗಾಡಿ ಬಹಳ ದಿವಸ ನಂತರ ಅದು ಯಾವ ಮನೆಯಲ್ಲಿ ಇದ್ದೋ, ಯಾವ ವ್ಯಕ್ತಿ ಒಳಗಡೆ ಇದ್ದೋ ಅವನನ್ನ ನೋಡಕ್ ಬರ್ತದಂತೆ, ಭೇಟಿಯಾಗಲಿಕ್ಕೆ, ವಿಸಿಟ್ ಮಾಡೋದಿಗೆ. ಅವಾಗ ಸೈತಾನ ಅವಾಗ ವಿಸಿಟರ್ ಆಗಿ ಬರ್ತಾನೆ. ಅವನು ವಿಸಿಟ್ ಮಾಡಕ್ ಬರುವಾಗ ಇಲ್ಲಿ ವಾಕ್ಯ ಇಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ. ಇದು ಏನಾಗಿದೆ? ಮನೆ ತುಂಬ ಕ್ಲೀನ್ ಆಗಿ ಸುಂದರವಾಗಿದೆ. ದೆವ್ವ ನೋಡಿತು, ನೋಡ್ರಿ, ಇರಬೇಕಾಗಿರುವಂತ ದೇವರು ವಾಕ್ಯ ಇಲ್ಲಿ ಇಲ್ಲ. ಇಲ್ಲಿಂದ ಹೋಗಿದಂತ ದೆವ್ವ ಅದಕ್ಕಿಂತ 7ರಷ್ಟು ಬಹಳ ಉಳ್ಳದಂತ ದೆವ್ವನ ಕರ್ಕೊಂಬಂದು ಒಳಗಡೆ ಬಂದ್ಬಿಡ್ತದಂತ. ಇದು ಬೇಕಾ? ಇದು ಬೇಡ ಅಂದ ಅಪ್ಪ ಹೇಳ್ತಾರೆ. ಯಾಕೋಬ ಬರೆಯುವಾಗ ನಮಗ್ ಬರಿತಾ ಇಲ್ಲ. ಯಾಕೋಬ ಪತ್ರಿಕೆ ಬರೆಯುವಾಗ ಅವನು ಯಾರಿಗೆ ಬರಿತಾನ ನೋಡೋಣ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯ ಓದಮ್ಮ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು. ಯಾರಿಗೆ ಬರೀತಾನೆ? ಇಸ್ರಾಯೇಲರಿಗೆ ಬರ್ತಾನೆ. ನಾವೆಲ್ಲ ಬಹಳ ಒಳ್ಳೆಯವರು, ಹೌಸ ಪ್ರೇಯರ್ ಮಕ್ಕಳಂತೆ ಒಳ್ಳೆಯವರು ಯಾರು ಇಲ್ಲ. ಹಲ್ಲೆಲೂಯ. ಅವನು ಇಸ್ರಾಯೇಲ್ಗೆ ಬರಿತಾನೆ. ಏನ್ ಬರಿತಾನೆ? 3ನೇ ಅಧ್ಯಾಯ 14ನೇ ವಾಕ್ಯದಿಂದ 18ನೇ ವಾಕ್ಯ ತನಕ ಅಲ್ಲಿ ಹೇಳ್ತದೆ, ಹಾಗಾದರೆ ತೀಕ್ಷ್ಣವಾದ ಮತ್ಸರವು ಭಕ್ಷ್ಯಭೇದವು ನಿಮ್ಮ ಹೃದಯದ ಒಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಏನಾಯ್ತಂತ ಹೇಳ್ತಾ ಇದ್ದಾನೆ. ಏ ಇಸ್ರಾಯೇಲೇ, ನನ್ನ ಸ್ವರ್ಗೀಯ ಪ್ರಜೆಯೇ, ನನ್ನ ಸ್ವರ್ಗೀಯ ಜನವೇ, ನೀನು ಕಂದಂದ ಐಗುಪ್ತ್ಯನನ್ನ ಇನ್ನು ಮೇಲೆ ನೀನು ಯಾವತ್ತೂ ಕಾಣುವುದಿಲ್ಲ ಅಂತ ವಾಗ್ದಾನ ಹೊಂದಿದವನೇ. ಬೆಟ್ಟಗಳು ಗುಡ್ಡಗಳು ನಿನ್ನನ್ನು ಬಿಟ್ಟು ಕದಲಿ ಹೋಗಿದ್ರು, ಅಗಲಿ ಹೋಗಿದ್ರು, ನನ್ನ ಸಮಾಧಾನದ ಒಡன்பಡಿಕೆ ನಿನ್ನನ್ನು ಬಿಟ್ಟು ಯಾವತ್ತೂ ಅಗಲುವುದಿಲ್ಲ ಎಂಬುದಾಗಿ ವಾಗ್ದಾನ ಹೊಂದಿಕೊಂಡಂದ ಇಸ್ರಾಯೇಲೇ, ನಿನ್ನ ಹೃದಯದಲ್ಲಿ ಬರಬಾರ್ದದು ಬಂದ್ಬಿಟ್ಟಿತ್ತಪ್ಪ. ಏನ್ ಬಂದ್ಬಿಟ್ಟಿತ್ತು? ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದಲ್ಲಿ ಬಂದ್ಬಿಟ್ಟಿತ್ತು. ಇದು ಸತ್ಯಕ್ಕೆ ವಿರುದ್ಧವಾದದು. ಇದನ್ನ ಮಾಡಿಕೊಂಡು ನೀನು ನಿಮ್ಮನ್ನ ಹೊಗಳಿಕೊಳ್ಬೇಡ. ನಾನು ಹೋದ್ರೆ ದೆವ್ವ ಓಡ್ತದೆ, ನಾನು ಹೋದ್ರೆ ವ್ಯಾಧಿ ಸ್ವಸ್ಥವಾಗುತ್ತೆ, ನಾನು ಹೋದ್ರೆ ಅಪ್ಪ ಜನರೆಲ್ಲ ಬರೀ ಅಳುತ್ತಾ ಇದ್ದಾರೆ. ರೈಟ್, ಅದೆಲ್ಲ ಯೇಸುವಿನ ನಾಮದಲ್ಲಿ ನಡೀತದೆ. ನಿನ್ನ ಹೃದಯದಲ್ಲಿ ಒಂದು ವೇಳೆ ಈ ತೀಕ್ಷ್ಣವಾದ ಮತ್ಸರವು ಭಕ್ಷ್ಯಭೇದವು ಇರುವುದಾದರೆ ನೀನು ನಿನ್ನನ್ನು ಹೊಗಳಿಕೊಳ್ಳುವುದೇ ಬೇಡ ಅಂತ ಹೇಳ್ತಾರೆ. 15ನೇ ವಾಕ್ಯ ಹೇಳ್ತದೆ, ಈ ತೀಕ್ಷ್ಣವಾದ ಮತ್ಸರವು ಭಕ್ಷ್ಯಭೇದವು ನೀನು ಪ್ರಾರ್ಥನೆಯಲ್ಲಿ ಹೊಂದಿಕೊಂಡಿದ್ದಲ್ಲ, ಮೇಲಿಂದ ದೇವರ ಪ್ರಸನ್ನತೆ ಅದಲ್ಲ, ಅದು ಕೊಟ್ಟಿದ್ದಲ್ಲ. ನೀನು ಆರಾಧನೆಯಲ್ಲಿ ಹೊಂದಿಕೊಂಡಿದ್ದಲ್ಲ, ಅಭಿಷೇಕ, ದೇವರ ಆತ್ಮನ ಅಭಿಷೇಕ ಅದು ಕೊಟ್ಟಿದ್ದಲ್ಲ. ಇದು ಯೇಸು ಕ್ರಿಸ್ತನ ಮುಖ ಪ್ರಸನ್ನತೆ ನಿನ್ನ ಮೇಲೆ ಪ್ರಜ್ವಲಿಸುವಾಗ ದೇವರ ಮಹಿಮೆ ನಿನ್ನ ಮೇಲೆ ಬಂತಲ್ಲ, ಆ ಮಹಿಮೆ ಕೊಟ್ಟಿದಲ್ಲ ಈ ತೀಕ್ಷ್ಣವಾದ ಮತ್ಸರವು ಭಕ್ಷ್ಯಭೇದವು. ನೀನು ಎಲ್ಲಿ ಕಲಿತಿದನ? ಯಾರು ಕೊಟ್ಟರು? ದೇವರು ಕೊಟ್ಟಿಲ್ಲ, ಆದ್ರೆ ಯಾರು ಕೊಟ್ಟರು ಅಂತ ವಾಕ್ಯ ಹೇಳ್ತದೆ. ಅಲ್ಲಿ ಹೋದ ಮಗಳೇ, ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದ. ಓಹೋ, ಅದು ಅಭಿಷೇಕದಿಂದ ಬಂದಿದಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು.
ಪ್ರಾಕೃತವಾದದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನೀವು ನಿಮ್ಮನ್ನ ಹೊಗಳಿಕೊಳ್ತಾ ಇದ್ದೀರಾ, ಆದ್ರೆ ಇಂಥ ಭಾವನೆ ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಇದು ನಿನ್ನಲ್ಲಿ ಬರಬಾರ್ದಾಯ್ತು ಮಗ ಅಂತ ಹೇಳಿ, ಒಂದು ವೇಳೆ ಮೇಲಿನಿಂದ ಒಂದು ಕಾರ್ಯ ಬರುವುದಾದ್ರೆ ಅದು ಯಾವುದದು? ಆದರೆ ಮೇಲಿನಿಂದ ಬರುವ ಜ್ಞಾನವು, ಮೇಲಿನಿಂದ ಬರುವಂತ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಅದು ಮೊದಲು ಪರಿಶುದ್ಧವಾದದು, ಆಮೇಲೆ ಸಮಾಧಾನಕರವಾದದ್ದು, ಆಮೇಲೆ ಅದು ಸಮಾಧಾನ ಮಾಡುವವನು ಧನ್ಯನು, ವಿನಯವುಳ್ಳದ್ದು, ಅದು ಅವನು ದೇವರ ಮಗನು ಎಂಬುದಾಗಿ ಹೇಳ್ತಾನೆ. ಯಾರು ಸಮಾಧಾನ ಮಾಡುವವರು ಧನ್ಯರು, ಅವರು ದೇವರ ಪುತ್ರಿರರು. ಸೊ ನಮ್ಮಲ್ಲಿ ಕೋಪಗಳನ್ನ ಸಿಟ್ಟುಗಳನ್ನ ಎಬ್ಬಿಸುವಾಗ, ನಾವು ಕ್ರಿಸ್ತನ ಬಲದಲ್ಲಿ ನಮ್ಮಲ್ಲಿ ನಾವು ಸಮಾಧಾನ ಹೊಂದಿಕೊಂಡು ಕರ್ತನಿಗಾಗಿ ನಮ್ಮನ್ನು ಸಮರ್ಪಿಸುವಾಗ ನಾವು ದೇವರ ಪುತ್ರರಾಗಿ ದೇವರ ಪುತ್ರಿಯಾಗಿರುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಆತ್ಮದಲ್ಲಿ ಬಡವನು ಧನ್ಯನು, ಪರಲೋಕ ರಾಜ್ಯವು ಅವರು ಅಂತವರದು ಅಂತ. ಆತ್ಮದಲ್ಲಿ ಬಡವರು ಕೊಚ್ಚಿಕೊಳ್ಳುವವರಲ್ಲ, ಹೊಗಳಿಕೊಳ್ಳುವವರಲ್ಲ. ತನ್ನಲ್ಲಿ ಕೊರತೆ ಬಂದ ಕೂಡಲೇ ಎಷ್ಟು ಅಭಿಷೇಕ ಇದ್ರೂ, ಎಷ್ಟು ಗಿಫ್ಟ್ಗಳು ಇದ್ರೂ, ಎಷ್ಟು ತಲಾಂತುಗಳು ಇದ್ರೂ, ನನ್ನಲ್ಲಿ ಸಣ್ಣ ಕೊರತೆ ಬಂದ ಕೂಡಲೇ ನನ್ನ ದೇವರ ಸಮ್ಮುಖದಲ್ಲಿ ಹೋಗಿ ಬಿತ್ತು ಒದ್ದಾಡಿ ನಾನು ಕ್ಷಮಾ ಕೇಳುವಂತ ಭಾವಗಳು ನನ್ನಲ್ಲಿ ಇದ್ರೆ ಪರಲೋಕ ರಾಜ್ಯ ಅಂಥವರದು ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸ್ಬಿಡೋಣ, ಬೇಗ ಮುಗಿಸ್ತೀನಿ. ಯಾಕೆ ದೇವರು ನಮಗೆ ಇದನ್ನ ಕೊಡಬೇಕಂತ, ಇದು ನಮ್ಮಲ್ಲಿ ಬರಬೇಕಂತ ಬಯಸುತ್ತಾರೆ? ಮೇಲಿನಿಂದ ಬರುವುದು ಪರಿಶುದ್ಧವಾದದು, ಸಮಾಧಾನಕರವಾದದು, ವಿನಯ ಉಳ್ಳದು. ಬಕ್ಕುವುದೇ ಇಲ್ಲ ಅಂತ ಹೇಳುವುದಲ್ಲ, ಬೆಂಡ್ ಆಗುವಂಥದ್ದು. ಹಲ್ಲೆಲೂಯಾ. ತಮಿಳಲ್ಲಿ ಸುಂದರವಾದ ಒಂದು ವಾಕ್ಯ ಉಂಟು, ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಹೇಗೆ ಹೇಳಬೇಕಂತ. ದೀಪವು ಹಾರಕ್ ಬರ್ತದಲ್ಲ, ಮಂಗಿ ಎರಿಗೆರ ತಿರಿಯೈ ಅணைக்காத தேவன். ஹல்லேலூயா. நெறிந்த நாணலை ಮುರಿಕಾದ ದೇವನ್. ಹಲ್ಲೆಲೂಯಾ. ಅದನ್ನ ಮುರಿದು ಬಿಡುವುದಲ್ಲ, ಅದನ್ನ ಅಣಸ್ಬಿಡುವಂತ ದೇವರಲ್ಲ. ಅದು ವಿನಯ ಉಳ್ಳದು, ಅದು ವೈರಿತನವನ್ನ ಜಾಸ್ತಿ ಮಾಡುವುದಲ್ಲ. ವೈರಿತನಗಳನ್ನ ಏನ್ ಮಾಡಿಬಿಡಬಾರದು, ಅದು ಸಮಾಧಾನ ಮಾಡಿಬಿಡುತ್ತದೆ. ಆಮೇಲೆ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಆಮೇಲೆ ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಅದು ಕರುಣೆಯ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿಕೊಳ್ಳುವುದು ಆಗಿದೆ. ಅದರಲ್ಲಿ ಏನಿಲ್ಲ, ಚಂಚಲವೂ ಕಪಟವೂ ಇಲ್ಲ. ಆಮೆನ್. ಏನಿಲ್ಲ, ಸಂಚಲವು ಕಪಟವು. ಮನಸ್ಸಿನಲ್ಲಿ ದ್ವೇಷ ಇಲ್ಲದಿದ್ರೆ ಸಂಚಲವು ಕಪಟವು ಅವರ ಜೀವಿತದಲ್ಲಿ ಇರುವುದಿಲ್ಲ ಅಂತ. ಹಲ್ಲೆಲೂಯಾ. ಶ್ರಮಿಸುವಂತ ಭಾವ ಇದ್ರೆ ಸಂಚಲವು ದ್ವೇಷವು ಅವರ ಹೃದಯದಲ್ಲಿ ಏನಿರುವುದಿಲ್ಲ, ಕಪಟವು ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 18ನೇ ವಾಕ್ಯ ಓದಮ್ಮ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಯಾರಪ್ಪ ಸಮಾಧಾನ ಪಡಿಸುವರು? ನೀತಿ ಎಂಬ ಫಲವನ್ನ ಕೊಯ್ಯುವರು. ಹಲ್ಲೆಲೂಯಾ. ಹೆಂಡತಿಯನ್ನ ಶ್ರಮಿಸುವವರು ನೀತಿ ಎಂಬ ಫಲವನ್ನ ಕೊಯ್ಯುತ್ತಾರೆ. ಗಂಡನನ್ನ ಶ್ರಮಿಸುವವರು ನೀತಿ ಎಂಬ ಫಲವನ್ನ ಕೊಯ್ಯುತ್ತಾರೆ. ಮಕ್ಕಳನ್ನ ಶ್ರಮಿಸುವವರು ನೀತಿ ಎಂಬ ಫಲವನ್ನ ಕೊಯ್ಯುತ್ತಾರೆ. ತಂದೆ ತಾಯಿಗಳನ್ನ ಶ್ರಮಿಸುವವರು ನೀತಿ ಎಂಬ ಫಲಗಳನ್ನ ಕೊಯ್ಯುತ್ತಾರೆ. ಜೊತೆ ಸೇವೆ ಮಾಡುವಂತ ಸೇವಕನನ್ನ, ಸೇವಕಿಯನ್ನ, ಸಹೋದರನ್ನ, ಸಹೋದರಿಯನ್ನ, ಜೊತೆ ಹುಟ್ಟಿದವನನ್ನ ಶ್ರಮಿಸುವವರು ನೀತಿ ಎಂಬುದಾದ ಫಲವನ್ನ. ಯಾಕೆ ನಾನು ನೀತಿವಂತನಾಗಬೇಕು, ಯಾಕೆ ನನ್ನಲ್ಲಿ ನೀತಿ ಬೇಕು ಎಂಬುದಾಗಿ ನೀವು ಕೇಳುವುದಾದರೆ ಸತ್ಯವೇದ ಹೇಳುತ್ತದೆ. ನೀತಿವಂತನಿಗೆ ಸಿಕ್ಕುವಂತ ಆಶೀರ್ವಾದವನ್ನ ಸ್ವಲ್ಪ ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಕೀರ್ತನೆ 112ನೇ ಅಧ್ಯಾಯ
1-3 ವಾಕ್ಯಗಳನ್ನು ಗಮನಿಸೋಣ. ಕೀರ್ತನೆ 112 1-3 ವಾಕ್ಯ. ಯಾಹೋವಿಗೆ ಸ್ತೋತ್ರ. ಯಾಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನೋ ಅವನೇ ಯಾರಂತೆ? ಧನ್ಯನು ಎಂಬುದಾಗಿ ಸತ್ಯವೇದ ನಮಗೆ ಹೇಳಿಕೊಡುತ್ತದೆ. 1 ಯೋಗನ ಪತ್ರಿಕೆ 4:21 ಹೇಳುತ್ತದೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನಿನ್ನ ಸಹೋದರನ ಶ್ರಮಿಸಬೇಕು, ಪ್ರೀತಿಸಬೇಕು. ನಿನ್ನ ಹೆಂಡತಿಯನ್ನ ಶ್ರಮಿಸಬೇಕು, ಪ್ರೀತಿಸಬೇಕು. ನಿನ್ನ ಗಂಡನನ್ನ ಶ್ರಮಿಸಬೇಕು, ಪ್ರೀತಿಸಬೇಕಂತ ಇರುವುದು ಆಜ್ಞೆ. ಯಾವುದದು? ಆಜ್ಞೆ. ದೇವರಲ್ಲಿ ಭಯಭಕ್ತಿ ಉಳ್ಳದಂತ ಒಬ್ಬ ವ್ಯಕ್ತಿ ಅವನು ಏನ್ ಮಾಡ್ತಾನೆ? ಆತನ ಆಜ್ಞೆಗಳಲ್ಲಿ ಅತಿ ಆನಂದ ಪಡುವವನು ಅವನೇ ಯಾರಾಗಿರ್ತಾನೆ? ಧನ್ಯನಾಗಿ. ಹಲ್ಲೆಲೂಯ. ನಾನು ಯಾಕೆ ನೀತಿಯ ಫಲವನ್ನ ಬಿತ್ತಬೇಕಂದ್ರೆ ನೀವು ನಾನು ಧನ್ಯರಾಗೋದಿಕ್ಕೆ. 2ನೇದಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತೆ. ಯಯ್ಯ, ನೀನು ನೀತಿವಂತನಾಗಿ ಆಗಿದ್ರೆ ನಿನ್ನ ಸಂತತಿ ಬಲಿಷ್ಠವಾಗುತ್ತೆ. ಎಲ್ಲಿ? ಲೋಕದಲ್ಲಿ. ಅಡ್ಡಿಗಳು, ತಡೆಗಳು, ಸೈತಾನ ವಿರೋಧತ್ವಗಳು, ಸೈತಾನ ಜನರ ವಿರೋಧತ್ವಗಳು ನಿನ್ನ ಮಕ್ಕಳ ಆಶೀರ್ವಾದವನ್ನ ನಿಲ್ಲಿಸಕ್ಕೆ ಆಗೋದಿಲ್ಲ. ನೀವು ನಾನು ನಿತ್ಯ ಫಲವನ್ನ ಬಿತ್ತುವುದಾದ್ರೆ ಅವನ ಸಂತಾನವು ಏನಾಗುತ್ತಂತೆ? ಭೂಮಿ ಮೇಲೆ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ಏನಿಗೆ ದೇವರು ಶ್ರಮಿಸಂತಾನೆ? ಶುಭ ಹೊಂದುವುದಿಗೆ. ಏನಿಗೆ ದೇವರು ಶ್ರಮಿಸಂತಾನೆ? ನಿನ್ನ ಸಂತಾನ ಬಲಿಷ್ಠ ಆಗುವುದಿಗೆ. ಏನಕ್ಕೆ ದೇವರು ಶ್ರಮಿಸಂತಾನೆ? ನೀವು ನಾನು ಧನ್ಯರಾಗುವುದಿಗೆ. ಅಲ್ಲಿ ವಾಕ್ಯ ಹೇಳ್ತಾರೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವವು, ಅವನ ನೀತಿಯು ಸದಾ ಕಾಲವು ಫಲಿಸುತ್ತದೆ. ಹಲ್ಲೆಲೂಯ. ಹಣಕ್ಕೋಸ್ಕರ ಎಷ್ಟೋ ಹೋರಾಟ ಮಾಡ್ತಾರ ಲೋಕದ ಜನ. ಆದರೆ ನೀವು ನಾನು ಎಲ್ಲೋ ನಡೆದಂತ, ಯಾವಾಗಲೋ ಮಾತಾಡಿದಂಥ ವಿಷಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಕಹಿಗಳನ್ನು ಇಟ್ಟುಕೊಳ್ಳುವುದಕ್ಕಿಂತ ಅದನ್ನು ಶ್ರಮಿಸಿಬಿಟ್ರೆ ಧನ ಐಶ್ವರ್ಯ ನನ್ನ ಮನೆಯನ್ನು ಹುಡುಕೊಂಡು ಬರುತ್ತದೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅವನು ಎಂದಿಗೂ ಏನ್ ಮಾಡುವುದಿಲ್ಲ? ಕದಲುವುದಿಲ್ಲ. ನೀತಿವಂತನು ನಿತ್ಯ ಕೀರ್ತಿ ಉಳ್ಳವನಂತೆ. ಸಾರ್, ನೀತಿ ಫಲಗಳನ್ನು ಬಿತ್ತುವವನು ಎಂದಿಗೂ ಏನ್ ಮಾಡುವುದಿಲ್ಲ? ಕದಲುವುದಿಲ್ಲ. ಅವನ ನಿತ್ಯ ಕೀರ್ತಿ ಉಳ್ಳವನು. ವಾಕ್ಯ ಹೇಳುತ್ತದೆ, ಸತ್ಯವೇದ, ಅವನು ಹೆಸರು ಯಾವಾಗಲೂ ನೆನಪಿಸಲ್ಪಡ್ತದೆ. ದಾನಿಯೇಲ ಹೆಸರು. ವರ್ಷ ಎಷ್ಟಾಯ್ತು ನೋಡಿ? 2700 ವರ್ಷ ಆಯಿತು. ದಾನಿಯೇಲನ ಮಾತಾಡ್ತಾ ಇದ್ದೇವೆ, ದಾವೀದನನ್ನ ಮಾತಾಡ್ತಾ ಇದ್ದೇವೆ. ಯೋಸೇಫ್ ಇನ್ನೂ ಹಳೆ ಮನುಷ್ಯ. ಯೋಸೇಫನನ್ನ ಏನ್ ಮಾಡ್ತಾ ಇದ್ದೇವೆ? ಮಾತಾಡ್ತಾ ಇದ್ದೇವೆ. ಮೋಸೆಯನ್ನ ಮಾತಾಡ್ತಾ ಇದ್ದೇವೆ. ಯೆಹೋಶುವನನ್ನ ಮಾತಾಡ್ತಾ ಇದ್ದೇವೆ. ಈ ನೀತಿ ಬಂದ್ರ ಹೆಸರುಗಳು ಏನಾಗ್ಲಿಲ್ಲ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ನಾಯಕನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ, ಕೆಲಸಕ್ಕೆ ಬಾರದ ಪಾತ್ರೆಯಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ, ಕೆಲಸಕ್ಕೆ ಬಾರದ ಪಾತ್ರೆಯಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ
ಎರಡನೇ ಪಾಯಿಂಟ್, ಇದುವೇ ಮುಖ್ಯವಾದ ಪಾಯಿಂಟ್. ಹಲ್ಲೆಲೂಯಾ. ಮೊದಲನೇ ಪಾಯಿಂಟ್, ಮನಪೂರ್ವಕವಾಗಿ ನಮ್ಮ ಸಹೋದರನನ್ನ, ಸಹೋದರಿಯನ್ನ, ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ ದೇವರು ನಮಗೆ ಕೊಟ್ಟಂದವರು ನಮಗೆ ದ್ರೋಹ ಮಾಡುವಾಗ ಅವರನ್ನ ಮನಪೂರ್ವಕವಾಗಿ ಶ್ರಮಿಸಬೇಕು. ಹಲ್ಲೆಲೂಯಾ. ಹಂಗೆ ಶ್ರಮಿಸ್ಬಿಟ್ರೆ ಡೈವರ್ಸ್ ಯಾಕೆ ನಡೀತದೆ? ಡೈವರ್ಸ್ ಅನ್ನೋ ಒಂದು ಮಾತೇ ಕ್ಷಮ ಇಲ್ಲದಂತ ಕಾರಣ ಡೈವರ್ಸ್. ದೇವರು ಹೇಳ್ತಾ ಇದ್ದಾರೆ, ಶಾಸ್ತ್ರಿಗಳು ಪರಿಸಾಯರು ಆತನ ಹತ್ರ ಹೋಗಿ, ಮತ್ತೆ ಮೋಸೆ ನಮಗೆ ಹೇಳಿದ್ರಲ್ಲ, ನಿಮ್ಮ ಹೆಂಡತಿಗಳು ಸರಿ ಇಲ್ಲದಿದ್ರೆ ಡೈವರ್ಸ್ ಮಾಡ್ಕೊಳ್ಳಂತ. ದೇವರು ಹೇಳಿದ್ರು, ಆದಿಯಿಂದ ಹಂಗಿಲ್ಲ, ಅದು ಆದಿಯಿಂದ ಹಂಗಿಲ್ಲ. ದೇವರು ಗಂಡು ಹೆಣ್ಣಾಗಿ ಅವರನ್ನ ನಿರ್ಮಿಸಿದರು. ಗಂಡು ಹೆಣ್ಣಾಗಿ ನಿರ್ಮಿಸಿ, ಇನ್ಮೇಲೆ ನೀವು ಇಬ್ಬರಲ್ಲ, ನೀವು ಒಬ್ಬರೇ. ಮದುವೆಯ ವಿಷಯದಲ್ಲಿ ದಿನದಲ್ಲಿ ಪಾಶ್ಚರ್ಯಗಳು ಏನು ಪ್ರಮಾಣ ತಗೊಳ್ತಾರ ಕಿವಿಯಾಗ ಕೇಳುವುದೇ ಇಲ್ಲ. ಯಾಕಂದ್ರೆ ಒಂದೇ ಲವ್ ಡೂಯೆಟ್ ಅಲ್ಲಿ. ಆಸೆ 60 ದಿವಸ ಅಂತೆ, ಮೋಗ 30 ದಿವಸ ಅಂತೆ. ಮದುವೆ ಆಗುವುದಕ್ಕೂ ಮುಂಚೆ ಆ ಮೊಬೈಲು ಬರ್ನ್ ಆಗಿರ್ತದೆ, ಅಷ್ಟು ಮಾತಾಡ್ತಾನೆ. ಮದುವೆ ಆದ ನಂತರ ಆ ಮೊಬೈಲ್ನಲ್ಲಿ ಶಬ್ದವೇ ಬರುವುದಿಲ್ಲ. ಅದು ಹೆಂಡತಿ ಮೊಬೈಲಲ್ಲಿ ಶಬ್ದವೇ. ಹಲ್ಲೆಲೂಯಾ. ದೇವರು ಹೇಳಿದರು, ಅದು ಮೊದಲೇ ಆಗಿಲ್ಲಪ್ಪ. ಆದಿಯಲ್ಲಿ ಇವರಿಬ್ಬರು ಒಂದೇ ಶರೀರ. ದೇವರಿವರನ್ನ ಕೂಡಿಸಿದ್ದಾನೆ. ಮನುಷ್ಯನು ಇವರನ್ನ ಏನ್ ಮಾಡಬಾರದು? ಅಗಲಿಸಬಾರದು. ನಿಮ್ಮ ಮೂರ್ಖವಾದ ಬುದ್ಧಿಯಿಂದ ಮೋಸೆ ನಿಮಗೆ ಅದನ್ನ ಅನುಮತಿಸಿದ. ಅದು ಆ ರೀತಿಯಾಗಿ ನಡೆಯಲೇ ಬಾರದು ಅಂತ ದೇವರು ಹೇಳುತ್ತಾರೆ. ಸೊ ರೈಟ್, ಯಾವ ಕುಟುಂಬಕ್ಕೆ ದೇವರು ಹೇಳ್ತಾರೆ ನನಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಸೊ ಯಾರಿಗೆ ಬರ್ತದೋ ನೀವು ಧನ್ಯರು. ಯಾರಿಗೆ ಬರ್ತದೋ ನೀವು ನಿಮ್ಮ ಕುಟುಂಬವನ್ನ, ಬಿತ್ತು ಹೋಗಿದಂತ ಕುಟುಂಬವನ್ನ ದೇವರು ಪುನಃ ಕಟ್ಟುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಬಿತ್ತು ಹೋಗಿದಂತ ನಿನ್ನ ಆಶೀರ್ವಾದವನ್ನ ಪುನಃ ನಿನಗೆ ಕೊಡುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಗುಕ್ಕಿ ಹೋಗಿದಂತೆ ನಿನ್ನ ಹೃದಯದಲ್ಲಿ ಆನಂದವು, ಸಂತೋಷವು ನದಿಯಾಗಿ ದೇವರು ಸುರಿಸಲು ಮಾಡುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಮನಪೂರ್ವಕವಾಗಿ ಶ್ರಮಿಸಬೇಕು. ಎರಡನೇ ವಿಷಯ, ನಾನು ಬೇಗ ಮುಗಿಸ್ಬಿಡ್ತೀನಿ. ದೇವರನ್ನ ಹುಡುಕುವವರು ಮನಪೂರ್ವಕವಾಗಿ ಹುಡುಕ್ಬೇಕು. ಹೇಗೆ ಹುಡುಕ್ಬೇಕಂತ? ದೇವರನ್ನ ಅನೇಕ ಅಗತ್ಯಗಳಿಗಾಗಿ ಹುಡುಕುವವರು ಉಂಟು. ದೇವರನ್ನ ಅನೇಕ ಅವಶ್ಯಗಳಿಗಾಗಿ ಹುಡುಕುವವರು ಉಂಟು. ಆದರೆ ಮನಪೂರ್ವಕವಾಗಿ ಹುಡುಕುವುದು ಹೇಗಂದ್ರೆ, ದೇವರೇ ಅವರ ಅವಶ್ಯ, ದೇವರೇ ಅವರ ಅಗತ್ಯ. ಹಲ್ಲೆಲೂಯಾ. ಅಗತ್ಯಗಳಿಗೋಸ್ಕರ ದೇವರ ಹುಡುಕುವವರು ಇದ್ದಾರೆ, ಅವ್ರನ್ನ ನಾನು ತಪ್ಪು ಹೇಳ್ತಾ ಇಲ್ಲ. ಬಟ್ ಮನಪೂರ್ವಕವಾಗಿ ಹುಡುಕುವಂತೆ ಒಂದು ವಿಧಾನ ಯಾವುದಂದ್ರೆ, ಅದು ದೇವರೇ ಅಗತ್ಯ, ದೇವರೇ ಅವರ ಜೀವಿತದಲ್ಲಿ ಅವಶ್ಯ ಎಂಬುದಾಗಿ ಹುಡುಕುವಂತ ಒಂದು ಕಾರ್ಯ ನಮ್ಮಲ್ಲಿ ಬರಬೇಕೆಂಬುದಾಗಿ ಸಂಚಿತವಾಗಿ ಬೇಗ ನಾನು ಹೇಳಿ ಮುಗಿಸುತ್ತೇನೆ. ನಿಮಗೆ ಬಲವಾದ ಒಂದು ಆಶೀರ್ವಾದವಾಗಿರ್ತದೆ. ಸ್ವಲ್ಪ ಗಮನಿಸ್ರಿ. ಇಲ್ಲಿ ಗಮನಿಸೋಣ. ಯೆಶಾಯ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ. ಯೆಶಾಯ ಹೇಳ್ತಾನೆ, ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸುವೆನು. ಹೇಗೆ ಹಾರೈಸುವೆನು? ಮನಪೂರ್ವಕ. ಹೌದು ದೇವರೇ, ನನ್ನ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕುವೇನು ಎಂಬುದಾಗಿ ಯೆಶಾಯ ಹೇಳ್ತಾನೆ. ಸೊ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಕೀರ್ತನೆ 63ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರುಕೊಳ್ಳುವೇನು ಎಂಬುದಾಗಿ. ಹಲ್ಲೆಲೂಯಾ. ಕುತೂಹಲದಿಂದ ಎದುರು ನೋಡುತ್ತೇನೆ, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೆ ಚೆನ್ನಾಗಿ ಗೊತ್ತು, ಅವಶ್ಯಗಳಿಗಾಗಿ ದೇವರನ್ನ ಹುಡುಕಿದವರೆಗೂ
ದೇವರೇ ಅವಶ್ಯವಾಗಿ ಹುಡುಕಿದವರಿಗೂ ಇರುವಂತ ವ್ಯತ್ಯಾಸ. ಪೌಲ ಅಪೊಸ್ತಲರು ದೇವರನ್ನ ಹುಡುಕುವಂತ ವಿಷಯದಲ್ಲಿ ದೇವರಿಗೋಸ್ಕರ ಲಾಭವಾದ ಎಲ್ಲವನ್ನು ಕೂಡ ನಷ್ಟ ಎಂಬುದಾಗಿ ಬಿಟ್ಬಿಟ್ರು. ಹಲ್ಲೆಲೂಯ. ಒಂದೇ ಒಂದು ಚರಣ ಆಡಿ ಮುಂದೆ ಹೋಗ್ಬಿಡೋಣ. ನಿದ್ದೆ ಬಂದ್ರೆ ಹೌದು, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ಉಸಿರು ಕೊಟ್ಟು ಮಾತಾಡೋದು ನಿಮಗೋಸ್ಕರ, ನೀವು ನಿದ್ದೆ ಮಾಡೋದು. ಹಲ್ಲೆಲೂಯ. ನಿದ್ದೆ ಮನೆಯಾಗ ಹೋಗಿ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲಾಭವಾದ ಎಲ್ಲವನ್ನು ನಾ ನಷ್ಟವೆಂದು ಎಣಿಸುವೆನು. ಓ, ಲಾಭವಾದ ಎಲ್ಲವನ್ನು ನಾ ನಷ್ಟವೆಂದು ಎಣಿಸುವೆನು. ನನಗಾಗಿ ಅಪ್ಪ ನೇಮಿಸಿದ, ಓ ನನಗಾಗಿ ಅಪ್ಪ ನಿಯಮಿಸಿದ ಆ ಹಾದಿಯಲ್ಲೇ ನಾ ಓಡುವೆನು, ಆ ಹಾದಿಯಲ್ಲೇ ನಾ ಓಡುವೆನು. ಹಲ್ಲೆಲೂಯ 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 ಹಲ್ಲೆಲೂಯ. ನನ್ನ ಮೊದಲಿಂದ ಯೇಸು ರಾಜನ ನಾ ಕಾಣಲು ಬಯಸುವೆನು. ನನ್ನ ಮೊದಲಿಂದ ಯೇಸು ರಾಜನ ನಾ ಕಾಣಲು ಬಯಸುವೆನು. ನನ್ನ ಆಸೆಯಲ್ಲ ಯೇಸುದಾನೆ, ನನ್ನ ಆಸೆಯಲ್ಲ ಯೇಸುದಾನೆ. ಆ ಚಿನ್ನದಂತ ಮುಖ ಕಾಣುವುದೇ, ಆ ಚಿನ್ನದಂತ ಮುಖ ಕಾಣುವುದೇ. ಓ, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ 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 ಹಲ್ಲೆಲೂಯ. ಶಾದ್ರಾಕ್, ಮೇಷಾಕ್, ಆಬೇದ್ನೇಗೋ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಗವರ್ಮೆಂಟ್ ಕೆಲಸ ಹಂಗಂದ್ರೆ ನಿಮಗೆ ಅರ್ಥ ಆಗುತ್ತೆ. ಅರಸನ ಅರಣ್ಮನೆಯಲ್ಲಿ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಒಂದು ಸತ್ಯ ಶೋಧನೆ. ಏನ್ ಶೋಧನೆ? ಅಲ್ಲಿ ಅವರಿಗೆ ಸಂಬಳ ಕೊಡುವಂತ, ಅವರನ್ನ ಅಧಿಕಾರಿಯಾಗಿ ಇಟ್ಟಿರುವಂತ, ಅವರು ಒಳ್ಳೆ ಅಧಿಕಾರದಲ್ಲಿ ಇದ್ದಾರೆ, ಒಳ್ಳೆ ಅಂತಸ್ತಲ್ಲಿ ಇದ್ದಾರೆ, ಒಳ್ಳೆ ಸಂಬಳದಲ್ಲಿ ಇದ್ದಾರೆ, ಯಾವುದಕ್ಕೂ ಕೊರತೆ ಇಲ್ಲದೆ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೆಲಸ ಕೊಟ್ಟಂತ ಅರಸನು ಹೇಳ್ತಾನೆ, ದೇವರ ಆಜ್ಞೆಗೆ ವಿರುದ್ಧವಾದ ಒಂದು ಕಾರ್ಯಗಳನ್ನ ನೀವು ಮಾಡ್ಬೇಕಂದ ಹೇಳ್ತಾನೆ. ಏನ್ ಹೇಳ್ತಾನೆ? ಅವನು ಮಾಡಿ ಇಟ್ಟಂತ ಮೂರ್ತಿಗೆ ಇವರು ಏನ್ ಮಾಡಬೇಕು? ನಮಸ್ಕಾರ ಮಾಡಬೇಕು. ಸೊ ಈಗ ಈ ಸಂದರ್ಭದಲ್ಲಿ ಶಾದ್ರಾಕ್, ಮೇಷಾಕ್, ಆಬೇದ್ನೇಗೋ ಒಂದು ವೇಳೆ ಈ ಗೌರ್ಮೆಂಟ್ ಕಾನೂನಿಗೆ ವಿರುದ್ಧವಾಗಿ ಮಾಡಿದರೆ ಇವನ ಅಂತಸ್ತು ಬಿಡಬೇಕು, ಇವನ ಅಧಿಕಾರ ಬಿಡಬೇಕು, ಇವನ ಕೆಲಸ ಬಿಡಬೇಕು, ಇವನ ಸಂಬಳ ಬಿಡಬೇಕು, ಇವನ ಸುಖ ಜೀವಿತವನ್ನ ಏನ್ ಮಾಡಬೇಕು? ಬಿಡಬೇಕು. ಇಂಥ ಒಂದು ಸಂದರ್ಭ. ಸೊ ಇಲ್ಲಿ ಗೌರ್ಮೆಂಟ್ ಕೆಲಸ ಮಾಡುವಂತ ನೀವು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ನೀವು ಮಾಡಬೇಕಂತ ಕಾನೂನು ತರುವುದಾದ್ರೆ ನೀವೇನ್ ಮಾಡ್ತೀರಿ? ದೇವರು ಅವನ ಕಾನೂನು ಈಗ ಸರಿ ರೈಟ್ ಬಿಡ, ಅದೆಲ್ಲ ಯಾಕೆ ದೊಡ್ಡ ಬೇಡ. ಈಗ ಕಾನೂನು ಹೇಳ್ತದೆ, ನೀವು ದೇವರಿಗೆ ವಿರುದ್ಧವಾಗಿ ಮಾಡಿದರೆ ನಿನಗೆ BPL ಕಾರ್ಡು, ಇಲ್ಲದಿದ್ರೆ ನೀನ್ BPL ಕಾರ್ಡು ಕ್ಯಾನ್ಸಲ್. ಏನಿಲ್ಲ, ನಿನಗೆ BPL ಕಾರ್ಡ್ ಇಲ್ಲ. ಯಾಕಂದ್ರೆ ಇದು ದೇಶ ಆಳುವವನ ಆಜ್ಞೆ, ದೇಶ ಆಳುವವನ ರೂಲ್ಸ್, ದೇಶ ಆಳುವವನ ಕಾನೂನು. ನೀನು ಒಂದು ವೇಳೆ ಯೇಸು ಕ್ರಿಸ್ತನು ಸತ್ಯವಾಕ್ಯ ಅವು ಇವು ಅಂತ ಹೇಳ್ಕೊಂಡಿದ್ರೆ ನಿನಗೇನಿರುವುದಿಲ್ಲ. BPL ಕಾರ್ಡ್ ಕಟ್ಟು ಏನ್ ಮಾಡ್ತಿರಿಲ್ಲ? ಯಮ್ಮ
ದೇವ್ರ ತಾನೇ ಹೇಳಿದ್ರು ಎಲ್ಲಿ ಕೂತ್ಕೊಂಡ್ರು ಕೂಡ ಆರಾಧನೆ ಮಾಡ್ಬೋದಂತ. ಈ ಚರ್ಚಿಗೆ ಯಾಕೆ ಹೋಗ್ಬೇಕು, ಮತ್ತೆ ಯಾಕೆ BPL ಕಾರ್ಡನ್ನ ಕಳ್ಕೋಬೇಕು, ಇವ್ರಿಗೆ ಯಾಕೆ ನಾವು ಯೇಸುಸ್ವಾಮಿ ಮಕ್ಕಳಂತ ಹೇಳಬೇಕು, ನಾವು ಮನಸ್ಸಾಗನೆ ಇಟ್ಕೊಳ್ಳೋಣಲ್ಲ. ಸೊ ಅಗತ್ಯಕ್ಕಾಗಿ ದೇವರು ಹುಡುಕುವವರು ಬೇರೆ, ದೇವರೇ ಜೀವನ ಅಂತ ದೇವರನ್ನ ಹುಡುಕುವವರು ಬೇರೆ. ಅಲ್ಲೇಲೂಯ. ಅಗತ್ಯಗಳಿಗೂ ಅವಶ್ಯಗಳಿಗೂ ಹುಡುಕುವಂತ ಭಕ್ತಿ ನಿಲ್ಲುವುದಿಲ್ಲ. ದೇವರಿಗಾಗಿ ಜೀವನ ಎಂಬುದಾಗಿ ಹುಡುಕುವಂತ ಭಕ್ತಿ ಏನಾಗುತ್ತೆ, ನಿಲ್ಲುತ್ತೆ. ಅದಕ್ಕೆ ಕರ್ತನು ಹೇಳಿದನು, ನಿನ್ನ ಜೀವನವನ್ನ ಉಳಿಸ್ಕೋಬೇಕಂದ್ರೆ ಅದನ್ನ ಕಳ್ಕೊಂಡ್ಬಿಡ್ತಿ, ಆದ್ರೆ ನನ್ನ ನಿಮಿತ್ತವಾಗಿ ನಿನ್ನ ಜೀವನವನ್ನ ಕಳ್ಕೊಳ್ಳುವುದಕ್ಕೆ ನೀನು ರೆಡಿ ಆಗಿದ್ರೆ ಅದನ್ನ ಉಳಿಸ್ಕೊಂಡ್ಬಿಡ್ತಿ. ಹಲ್ಲೆಲೂಯ. ಅವರು ಅಲ್ಲಿ ತನಕ ರಾಜ ಎಂಬುದಾಗಿ ಸಕಲ ಮರ್ಯಾದೆ ಕೊಟ್ಟಂದ ಅದೇ ಶಾದ್ರಾಕ್ ಮೇಷಾಕ್ ಆಬೇದ್ನೆಗೋ ಈಗ ದೇವರ ನಿನ್ನ ಆಸ್ತಿಯ, ನಿನ್ನ ಸಂಪತ್ತ, ನಿನ್ನ ಅಧಿಕಾರವ, ನಿನ್ನ ಪ್ರಾಣವ ಅಂತ ಬಂದ್ಬಿಟ್ಟಿತ್ತು. ಈಗ ಏನಾಗಬೇಕು, ನೀನು ಸಾಯ್ಬೇಕು. ಅವನು ಹೇಳಿದ, ಅಲ್ಲಿ ತನಕ ಅರಸೇ ಅಂತ ಹೇಳಿದವನು ಈಗ ಏನೇಪಿಗಾತ್ನೇ ಚಾರೆ ಅಂತ. ಅಲ್ಲೇಲೂಯ. ಈಗ ಮರ್ಯಾದೆ ಇಲ್ಲ, ಏನಿಲ್ಲ ನಿನಗೆ. ನನ್ನ ದೇವರ ವಿಷಯ ಬಂದ್ರೆ ನಿನಗೆ ಮರ್ಯಾದೆ ಇಲ್ಲ. ಏನೇಪಿಗಾತ್ನೇ ಚಾರೆ. ನಿನ್ನ ಕೈನ ಅಧಿಕಾರಕ್ಕಿಂತ, ನೀನು ಹಾಕಿದಂತ ಈ ದಂಡನೆಯ ಬೆಂಕಿಕ್ಕಿಂತ ನನ್ನ ದೇವರು ದೊಡ್ಡವನು. ಆತನು ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವುದಿಗೆ ಶಕ್ತನು. ಒಂದು ವೇಳೆ ಇಲ್ಲಪ್ಪ, ನಾನು ಈ ಸಮಯದಲ್ಲಿ ನಿನ್ನ ಬಿಡಿಸುವುದಿಲ್ಲ, ಇದನ್ನ ನೀನು ಅನುಭವಿಸಲೇಬೇಕಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಆಸ್ತಿಗೋಸ್ಕರ, ಅಂತಸ್ಗೋಸ್ಕರ ದೇವರನ್ನ ಹುಡುಕುವನಲ್ಲ, ದೇವರೇ ನನ್ನ ಜೀವನ. ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿಯಾಗಿ ಹುಡುಕಿದಾಗ ಏನಾಯ್ತಿ, ಬೆಂಕಿ ಅದರ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿತ್ತು. ಕಾನೂನು ಬದಲಾಗ್ಬಿಟ್ಟಿದ. ಅರಸನ ಮೆಂಡಲಾಗಿ ಕಾನೂನನ್ನೇ ಚೇಂಜ್ ಮಾಡ್ಬಿಟ್ಟ. ಹಲ್ಲೆಲೂಯ. ಸೊ ಹಂಗಂದ್ರೆ ಕಾನೂನನ್ನ ಬದಲಾಯಿಸುವಂತ ಶಕ್ತಿ ಎಲ್ಲಿದೆ, ಮನಪೂರ್ವಕವಾಗಿ ಕರ್ತನನ್ನ ಹುಡುಕುವುದಲ್ಲೇ ಇದೆ. ಬೆಂಕಿಗಳನ್ನ, ಈ ಜಗತ್ತಲ್ಲಿ ಇರುವಂತ ದುಷ್ಟನ ವೈರಿತನಗಳ ಕ್ರಿಯೆಗಳನ್ನ ಅಳಿಸುವಂತ ಶಕ್ತಿ ಎಲ್ಲಿದೆ, ಮನಪೂರ್ವಕವಾಗಿ ದೇವರನ್ನ ಹುಡುಕುವುದಲ್ಲಿ ಇದೆ. ಸಮಯ ಮುಗಿತು, ವಾಕ್ಯ ಬಹಳ ಇದೆ. ಸೊ ಮನಪೂರ್ವಕವಾಗಿ ದೇವರನ್ನ ಹುಡುಕ್ಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂತ ಅನುಭವ ಬೇಕು. ಕ್ರೈಸ್ತನ ಕುಟುಂಬ ಅಂತ ಹೇಳಿಕೊಂಡು ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕಾಗಿ ಕುಳಿತುಕೊಳ್ಳದೆ ಇರುವುದಾದ್ರೆ ಕಷ್ಟ. ಆಲಯಕ್ಕೆ ಬರ್ತೀನಿ ಅಂತ ಹೇಳ್ಕೊಂಡು ಬಂದ ಮೇಲೆ ನಿದ್ರೆ ಮಾಡುವುದಾದ್ರೆ ಕಷ್ಟ. ಹಲ್ಲೆಲೂಯ. ದೇವರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳದಿದ್ದರೆ ಜೀವನ ಕಷ್ಟ. ಅಲ್ಲಿ ಮಾರ್ತಳು ಮರಿಯಲು ಇಬ್ಬರ ಬಗ್ಗೆ ನಿಮಗೆ ಗೊತ್ತು. ಮಾರ್ತಳು ದೇವರನ್ನ ಅಂಗೀಕರಿಸಿಕೊಂಡವಳು, ದೇವರಿಗೋಸ್ಕರ ಏನ್ ಮಾಡ್ತಾಳೆ, ಕೆಲಸ ಮಾಡ್ತಾಳೆ. ಆದ್ರೆ ಆಕೆ ತಂಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು, ಪಾದದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾಳೆ. ಈಗ ಮಾರ್ತಾಳು ಬಂದು ಕೇಳ್ತಾ ಇದ್ದಾಳೆ ದೇವರಿಗೆ, ದೇವರೇ ನಿಮಗೆ ಚಿಂತೆ ಇಲ್ವಾ ದೇವರೇ, ನಾನು ಒಬ್ಬಕ್ಕಿ ಕೆಲಸ ಮಾಡ್ತಾ ಇದ್ದೀನಿ, ಈಗೇನು ಬಂದು ಏನು ಮಾಡ್ಬಿಟ್ಟಾಳೆ, ನಿನ್ನ ಪಾದದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಾಳ ದೇವರೇ ಎಂಬುದಾಗಿ ದೇವರಿಗೆ ಕೇಳುವಾಗ ದೇವರು ಹೇಳ್ತಾರೆ, ಮಾರ್ತಾಳೆ ಮಾರ್ತಾಳೆ, ನೀ ಅನೇಕ ಕಾರ್ಯಗಳನ್ನ ಕುರಿತಾಗಿ ಚಿಂತೆ ಮಾಡಿ ಗಲಿಬಿಲಿಯಲ್ಲಿದ್ದೀ. ಏನಿದೀನಿ, ನೀನು ಅನೇಕ ಕಾರ್ಯಗಳನ್ನ ಕುರಿತಾಗಿ ಚಿಂತೆ ಮಾಡುವರು ಯಾರು? ಮತ್ತೆ ಆ ಸ್ವಾರ್ಥ 6ನೇ ಅಧ್ಯಾಯ ಹೇಳ್ತದೆ, ಚಿಂತೆ ಮಾಡಬೇಡ್ರಿ, ಅದು ಅಜ್ಞಾನಿಗಳು ಮಾಡುವಂಥದ್ದು. ನೀವು ದೇವರ ಮಕ್ಕಳು, ನೀವು ಚಿಂತೆ ಮಾಡಬಾರದು. ಈಗ ನೋಡ್ರಿ, ದೇವರಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಆದರೆ ದೇವರನ್ನ ಮನೆಯಾಗಿ ಇಟ್ಕೊಂಡೆ, ಸಮಾಧಾನ ಪ್ರಭುವನ್ನ ಮನೆಯಾಗಿ ಇಟ್ಕೊಂಡೆ ಸಮಾಧಾನವನ್ನ ಜೀವಿತದಲ್ಲಿ ಅನುಭವಿಸ್ತಾ ಇಲ್ಲ.
ಗಲಿಬಿಲಿ. ದೇವರು ಹೇಳ್ತಾ ಇದ್ದಾಳೆ, ಮರಿಯಲ್ಲಂತೂ ಉತ್ತಮವಾದ ಭಾಗವನ್ನ ತೆಗೆದುಕೊಂಡಾಳೆ. ಚರ್ಚಿಗೆ ಬಂದ್ಬಿಟ್ಟು ಆ ಕೆಲಸ ಮಾಡೀನಿ, ಈ ಕೆಲಸ ಮಾಡೀನಿ, ವಾಕ್ಯ ಕೇಳುವ ಸಮಯದಲ್ಲಿ ಫೋಟೋ ಹೊಡಿತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ, ಕೆಳಗೆ ಹೋಗಿ ಏನೋ ನೀರು ತುಂಬ್ತಾ ಇದ್ದೀನಿ, ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ನೀವು ಏನು ಕೆಲಸ ಮಾಡ್ತೀರ ಇಲ್ಲೋ, ಆದರೆ ವಾಕ್ಯದ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವವನಿಗೆ ಸತ್ಯವೇದ ಹೇಳ್ತದೆ, ಉತ್ತಮ ಭಾಗವನ್ನು ತೆಗೆದುಕೊಳ್ಳು. ವೇದ ಮುಖ್ಯ. ಸತ್ಯವೇದ ದೇವರ ಸನ್ನಿಧಾನದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂತ ಅನುಭವ ನಿಮಗೆ ಇದೆಯಾ? ಕುಳಿತುಕೊಂಡು ವಾಕ್ಯಗಳನ್ನು ಧ್ಯಾನ ಮಾಡುವಂತ ಅನುಭವ ಇದೆಯಾ? ವಾಕ್ಯ ಹೇಳುತ್ತದೆ, ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಯಾರು ಮನಪೂರ್ವಕವಾಗಿ ದೇವರನ್ನ ಹುಡುಕಕ್ಕೆ ಸಾಧ್ಯ? ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಸಂಗಡ ಕುಳಿತುಕೊಳ್ಳುವಂತ ಅನುಭವ ನಮಗೆ ಬೇಕು. ದೇವರಿಗಾಗಿ ಕೆಲಸ ಮಾಡುವುದಿರ್ರಿ, ಆದರೆ ದೇವರ ಸಂಗಡ ಇದ್ದೀರಾ ನೋಡ್ರಿ. ದೇವರಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವರ ಸಂಗಡ ಇಲ್ಲದಿದ್ರೆ ತಪ್ಪು. ಮರಿಯಲು ದೇವರಿಗೋಸ್ಕರ ಕೆಲಸ ಮಾಡ್ತೀನಿ ಅಂದಾಳೆ, ಆದ್ರೆ ದೇವರು ಹೇಳ್ತಾ ಇದ್ದಾಳೆ, ನೀ ಇನ್ನೂ ಅಜ್ಞಾನಿ, ಇನ್ನೂ ರಕ್ಷಣೆ ಬಂದಿಲ್ಲ, ಇನ್ನೂ ಗಲಿಬಿಲಿ, ಇನ್ನೂ ಅಸಮಾಧಾನ. ಆದ್ರೆ ಆಕೆ ಉತ್ತಮವಾದ ಭಾಗವನ್ನ ತೆಗೆದುಕೊಂಡಾಳೆ. ಹಲ್ಲೆಲೂಯ. ದಂಡು ಬಗ್ಗೆ ನಿಮಗೆ ಗೊತ್ತಲ್ಲ, ಅವನನ್ನ ದೇವರು, ಅವನನ್ನ ಯಾರು ಕಟ್ಟಿ ಇಡುವುದಕ್ಕೆ ಆಗ್ಲಿಲ್ಲ. ಬಹಳ ಉಡಾಳವ, ಬಹಳ ಉಡಾಳ್ ಮನುಷ್ಯ, ದೆವ್ವ ತುಂಬಿದ ಅವನಿಗೆ. ಅವನು ಯಾರು ಕೂಡ ಸಮಾಧಾನ ಮಾಡಕ್ಕೆ ಆಗ್ಲಿಲ್ಲ. ದೆವ್ವ ಸಂಗಡ ದೆವ್ವವಾಗಿ ತಿರುಗಾಡ್ತಾ ಇದ್ದಾನೆ. ಈಗ ಯೇಸು ಅಲ್ಲಿ ಹೋಗಿ ಅವನು ಬಟ್ಟೆ ಇಲ್ಲದೆ ತಿರುಗಾಡುತ್ತಾ ಕಲ್ಲನ್ನ ಇಟ್ಟುಕೊಂಡು ತನ್ನ ಮೈಯನ್ನ ಗಾಯಪಡಿಸ್ತಾ ತಿರುಗಾಡ್ತಾ ಇದ್ದವನನ್ನ ಯೇಸು ಸಂಧಿಸಿದ ನಂತರ ಅವನು ವಸ್ತ್ರ ಹಾಕಿಕೊಂಡು ಎಲ್ಲಿ ಕೂತ್ಕೊಂಡಾನ? ದೇವರ ಪಾದದಲ್ಲಿ ಕೂತ್ಕೊಂಡಾನೆ. ನೀವು ವಾಕ್ಯ ಓದಿ ನೋಡು. ದೇವರ ಪಾದದಲ್ಲಿ ವಸ್ತ್ರ ಹಾಕೊಂಡು ಕೂತ್ಕೊಂಡಿರುವಂತ ಅವನನ್ನ ನೋಡಿ ಜನರು ಹೆದರಿದರು. ದೆವ್ವವಾಗಿ ಇರುವಾಗ ಹೆದರಿದ್ರೋ ಇಲ್ಲೋ, ಈಗ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿರುವಾಗ, ನಾನು ನಿಮಗೆ ಹೇಳಲ್ಲ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿರುವವನನ್ನ ನೋಡಿ ಜನಾಂಗಗಳು ಹೆದರುತ್ತಾರೆ. ಇವತ್ತು ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗೆ ಮಕ್ಕಳು ಹೆದರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ತಂದೆ ತಾಯಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಾ ಇಲ್ಲ. ದೇವರ ಸನ್ನಿಧಾನದಲ್ಲಿ ತಂದೆ ತಾಯಿಗಳು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮಗೆ ಹೆದರಿ ದೇವ ಭಯ ಭಕ್ತಿಯಿಂದ ನಡೆಯುತ್ತಾರೆ. ಸೇವಕನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡ್ರೆ ನಿನ್ನ ಸಭೆಕರು ನಿನಗೆ ಹೆದರಿ ದೇವರ ಭಯ ಭಕ್ತಿಯಲ್ಲಿ ನಡೆಯುತ್ತಾರೆ. ನಾಯಕನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡ್ರೆ, ನಾಯಕಿಯು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡ್ರೆ, ನೀ ನಡೆಸುವಂತ ಹಿಂಡು ದೇವರ ಭಯ ಭಕ್ತಿಯಲ್ಲಿ ಬೆಳೆದು, ಹಲ್ಲೆಲೂಯ, ನಿನ್ನ ಮಾತುಗಳನ್ನ ಕೇಳುತ್ತದೆ. ಕಣ್ಗಳನ್ನು ಮುಚ್ಚಿದವರಾಗಿ, ಹಲ್ಲೆಲೂಯ.